ನನ್ನ ಹೆಸರು ಅವನಿ ಮತ್ತು ನನ್ನ ಪತಿ ತುಂಬ ದಯಾಮಯಿ ಮನುಷ್ಯರಾಗಿದ್ದರು. ಅವರು ಬೇರೆಯವರ ದುಃಖವನ್ನು ನೋಡಿ ತಾವೇ ದುಃಖಿತರಾಗುತ್ತಿದ್ದರು ಮತ್ತು ಆ ವ್ಯಕ್ತಿಗೆ ಸಹಾಯ ಮಾಡುತ್ತಿದ್ದರು. ಮತ್ತು ಒಂದು ದಿನ ಅವರು ಇದ್ದಕ್ಕಿದ್ದಂತೆ ತಮ್ಮ ತಂಗಿಯ ಮಗಳನ್ನು ಮನೆಗೆ ಕರೆತಂದರು ಮತ್ತು ಇಂದಿನಿಂದ ಅವಳು ನಮ್ಮ ಜೊತೆ ನಮ್ಮ ಮನೆಯಲ್ಲಿರುತ್ತಾಳೆ ಎಂದು ಹೇಳಿದರು. ಅವಳು ಹಳ್ಳಿಯಿಂದ ಬಂದಿದ್ದಳು ಮತ್ತು ಅವಳಿಗೆ ಏನೂ ಗೊತ್ತಿರಲಿಲ್ಲ. ನಾನು ಕೂಡ ಇದರ ಲಾಭವನ್ನು ಪಡೆದು ಅವಳನ್ನು ಮನೆಯ ಕೆಲಸಗಳಿಗೆ ಹಚ್ಚಿದೆ. ಒಂದು ದಿನ ನನ್ನ ಒಡವೆಗಳು ಕಳ್ಳತನವಾದಾಗ ನಾನು ಯಾವುದೇ ಯೋಚನೆಯಿಲ್ಲದೆ ಆ ಎಲ್ಲ ಆರೋಪವನ್ನು ಆ ಹುಡುಗಿಯ ಮೇಲೆ ಹೊರಿಸಿ ಅವಳನ್ನು ಜೈಲಿಗೆ ಕಳುಹಿಸಿದೆ. ಆದರೆ ಆಗ ನನ್ನ ಮಗಳು ಮನೆಗೆ ಬಂದಳು. ಅವಳು ಪಾರ್ಟಿಯಿಂದ ಬಂದಿದ್ದಳು ಮತ್ತು ಬಂದ ಕೂಡಲೇ ಅವಳು ವಾಶ್ರೂಮ್ಗೆ ಹೋದಳು. ನನ್ನ ಬಳಿ ಇರಿಸಲಾಗಿದ್ದ ಅವಳ ಬ್ಯಾಗ್ನಲ್ಲಿ ಕಾಗದದ ರಶೀದಿಯೊಂದು ನನಗೆ ಕಾಣಿಸುತ್ತಿತ್ತು. ನಾನು ಅವಳ ಬ್ಯಾಗ್ ತೆರೆದು ರಸೀದಿಯನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ತಕ್ಷಣ ಆ ಮುಗ್ಧ ಮಗುವನ್ನು ಮನೆಗೆ ಕರೆತರಲು ನಾನು ಪೊಲೀಸ್ ಠಾಣೆಗೆ ಹೋದೆ. ಪೊಲೀಸ್ ಅಧಿಕಾರಿಯನ್ನು ನೋಡಿದಾಗ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ನಿನಗೇನು ಹುಚ್ಚು ಹಿಡಿದಿದೆಯಾ ನೈನಾ? ನಾನು ಅವನಿ ಶರ್ಮಾ. ನನ್ನ ಮನೆಯ ನಾಯಿಗಳು ಕೂಡ ಬ್ರ್ಯಾಂಡೆಡ್ ಫುಡ್ ತಿನ್ನುತ್ತವೆ ಮತ್ತು ನೀನು ನನಗೆ ಈ 2 ಕಾಸಿನ ಸೇಲ್ನಿಂದ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಹೇಳುತ್ತಿದ್ದೀಯಾ? ನನ್ನ ಚಪ್ಪಲಿ ಕೂಡ ಅಲ್ಲಿಂದ ಬಂದಿಲ್ಲ. ನಾನು ಡ್ರಾಯಿಂಗ್ ರೂಮ್ನಲ್ಲಿ ಓಡಾಡುತ್ತಾ ಫೋನ್ನಲ್ಲಿ ಮಾತನಾಡುತ್ತಿದ್ದೆ ಮತ್ತು ನನ್ನ ಮಾತನಾಡುವ ರೀತಿ ತುಂಬ ಭಿನ್ನವಾಗಿತ್ತು. ಶ್ರೀಮಂತ ವ್ಯಕ್ತಿಗಿರುವಂತಹ ಬಿರುಸು ಮತ್ತು ಅಹಂಕಾರ ನನ್ನ ಧ್ವನಿಯಲ್ಲಿತ್ತು. ನೈನಾ ನನ್ನ ಹಳೆಯ ಸ್ನೇಹಿತೆ ಮತ್ತು ಅವಳು ಮಾರ್ಕೆಟ್ನಲ್ಲಿ ನಡೆಯುವ ಚಿಕ್ಕ ಸೇಲ್ ಬಗ್ಗೆ ಹೇಳಿದ್ದಕ್ಕಾಗಿ ನನಗೆ ತುಂಬ ಕೋಪ ಬರುತ್ತಿತ್ತು. ನಾನು ಅಲ್ಲಿಂದ ನನಗಾಗಿ ಕೆಲವು ಬಟ್ಟೆಗಳನ್ನು ತೆಗೆದುಕೊಳ್ಳುವಂತೆ ಅವಳು ಹೇಳುತ್ತಿದ್ದಳು, ಏಕೆಂದರೆ ನಾನು ಅಂತಹ ಚಿಕ್ಕ ಪುಟ್ಟ ಸೇಲ್ಗಳಿಗೆ ಹೋಗುತ್ತಿರಲಿಲ್ಲ. ನನ್ನ ಬಳಿ ಹಣದ ಕೊರತೆ ಇರಲಿಲ್ಲ. ನಾನು ಅಂತಹ ಚಿಕ್ಕ ಸೇಲ್ನಿಂದ ಬಟ್ಟೆಗಳನ್ನು ತೆಗೆದುಕೊಳ್ಳುವಂಥವಳಲ್ಲ. ಮತ್ತು ನಾನು ಅವಳಿಗೆ 4 ಮಾತುಗಳನ್ನು ಹೇಳಿ ಕಾಲ್ ಕಟ್ ಮಾಡಿದೆ ಮತ್ತು ನನ್ನ ದುಬಾರಿ ಸೋಫಾದ ಮೇಲೆ ಕುಳಿತುಕೊಂಡೆ. ನನ್ನ ಹೆಸರು ಅವನಿ. ನಾನು ಈ ನಗರದ ಅತಿದೊಡ್ಡ ಉದ್ಯಮಿಯ ಹೆಂಡತಿಯಾಗಿದ್ದೆ ಮತ್ತು ನಮ್ಮ ಮನೆ 5 ಸ್ಟಾರ್ ಹೋಟೆಲ್ಗಿಂತ ಕಡಿಮೆ ಇರಲಿಲ್ಲ. ನನ್ನ ಗಂಡನ ಹೆಸರು ಸಂಜಯ್ ವರ್ಮಾ ಮತ್ತು ಅವರು ಬಹಳ ದೊಡ್ಡ ಉದ್ಯಮಿಯಾಗಿದ್ದರು. ಇಡೀ ಊರಿನಲ್ಲಿ ಅವರನ್ನು ತಿಳಿಯದವರೇ ಇರಲಿಲ್ಲ. ಅವರಿಗೆ ಬಹಳ ಮರ್ಯಾದೆ ಮತ್ತು ಹೆಸರಿತ್ತು. ನಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಸಂಪತ್ತು, ಕೀರ್ತಿ, ಮರ್ಯಾದೆ, ಆಳು ಕಾಳು, ಬಂಗಲೆ, ಕಾರುಗಳು ಎಲ್ಲವೂ ನಮ್ಮ ಬಳಿ ಇತ್ತು. ನನಗೊಬ್ಬಳೇ ಮಗಳು. ಅವಳ ಹೆಸರು ತನ್ವಿ. ತನ್ವಿ ಈ ನಗರದ ಅತಿ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಳು. ನಾನು ನನ್ನ ಮಗಳಿಗೆ ಎಂದಿಗೂ ಯಾವುದಕ್ಕೂ ಕೊರತೆಯಾಗಲು ಬಿಡಲಿಲ್ಲ. ಅವಳು ಏನನ್ನಾದರೂ ಕೇಳಿದರೆ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಆ ವಸ್ತುವನ್ನು ಅವಳ ಮುಂದಿಡುತ್ತಿದ್ದೆ, ಏಕೆಂದರೆ ಹಣವಿರುವುದೇ ಖರ್ಚು ಮಾಡಲು ಎಂದು ನಾನು ಭಾವಿಸಿದ್ದೆ. ನಾನು ನನ್ನ ಏಕೈಕ ಮಗಳನ್ನು ತುಂಬ ಪ್ರೀತಿಸುತ್ತಿದ್ದೆ. ಅವಳೇ ನನಗೆ ಸರ್ವಸ್ವವಾಗಿದ್ದಳು ಮತ್ತು ಅವಳ ಪ್ರತಿಯೊಂದು ಆಸೆಯನ್ನು ಪೂರೈಸುವುದು ಮುಖ್ಯ ಎಂದು ನಾನು ಪರಿಗಣಿಸಿದ್ದೆ. ಈ ಕಾರಣದಿಂದಾಗಿ ತನ್ವಿ ತುಂಬ ಸೊಕ್ಕಿನ ಮತ್ತು ಹಠಮಾರಿ ಹುಡುಗಿಯಾಗಿದ್ದಳು. ಅವಳಿಗೂ ನನ್ನಂತೆಯೇ ಉನ್ನತ ಸ್ಥಾನಮಾನ ಮತ್ತು ಆಧುನಿಕ ಜೀವನದ ಬಗ್ಗೆ ಅಪಾರ ಹೆಮ್ಮೆ ಇತ್ತು. ನಾವಿಬ್ಬರು ತಾಯಿ ಮಗಳು ಸಾಮಾನ್ಯ ಜನರನ್ನು ಕೇವಲವಾಗಿ ಕಾಣುತ್ತಿದ್ದೆವು ಮತ್ತು ಅವರನ್ನು ಯಾವಾಗಲೂ ನಮ್ಮ ಕೆಲಸದವರಂತೆ ಪರಿಗಣಿಸುತ್ತಿದ್ದೆವು. ನಮ್ಮ ಜೀವನವು ನಮ್ಮದೇ ಆದ ನಿಯಮಗಳ ಪ್ರಕಾರ ಪರಿಪೂರ್ಣವಾಗಿ ಮತ್ತು ಶಾಂತಿಯುತವಾಗಿ ಸಾಗುತ್ತಿತ್ತು. ಆದರೆ ನನ್ನ ಈ ಹೊಳೆಯುವ ಜೀವನದಲ್ಲಿ ಅಂತಹ ಒಂದು ಚಂಡಮಾರುತವು ಅಪ್ಪಳಿಸಿತು. ಅದು ನನ್ನ ಮನೆಯ ಎಲ್ಲ ನೆಮ್ಮದಿಯನ್ನು ಹಾಳು ಮಾಡಿತು. ಅಂದು ಸಂಜೆ ನಾನು ನನ್ನ ಕೋಣೆಯಲ್ಲಿ ಕುಳಿತು ಕೆಲವು ದಿನಗಳ ಹಿಂದೆ ತಂದ ನನ್ನ ವಜ್ರದ ಒಡವೆಗಳನ್ನು ನೋಡುತ್ತಿದ್ದೆ. ಆಗ ಸಂಜಯ್ ಆಫೀಸ್ನಿಂದ ಮನೆಗೆ ಹಿಂತಿರುಗಿದರು. ಅವರ ಹೆಜ್ಜೆಯ ಸದ್ದು ಕೇಳಿ ಮುಗುಳ್ನಗುತ್ತಾ ಹೊರಗೆ ಹಾಲ್ಗೆ ಬಂದೆ. ಆದರೆ ಅವರನ್ನು ನೋಡಿ ನನ್ನ ಮುಖದ ಮೇಲಿನ ನಗು ಮಾಯವಾಯಿತು. ಸಂಜಯ್ ಆ ದಿನ ಮನೆಗೆ ಒಬ್ಬಂಟಿಯಾಗಿ ಬಂದಿರಲಿಲ್ಲ. ಅವರು ತಮ್ಮೊಂದಿಗೆ ಒಬ್ಬ ಯುವತಿಯನ್ನು ಕರೆತಂದಿದ್ದರು. ಆ ಹುಡುಗಿ ತುಂಬ ಸರಳವಾದ ಮತ್ತು ತುಂಬ ಹಳೆಯ ಹತ್ತಿ ಬಟ್ಟೆಯನ್ನು ಧರಿಸಿದ್ದಳು ಮತ್ತು ತಲೆಯ ಮೇಲೆ ಕೊಳಕು ಹೊದಿಕೆಯನ್ನು ಹೊದ್ದುಕೊಂಡಿದ್ದಳು. ಅದರಿಂದ ಅವಳು ತನ್ನ ಮುಖದ ಅರ್ಧ ಭಾಗವನ್ನು ಮುಚ್ಚಿಕೊಂಡಿದ್ದಳು. ಅವಳ ಕಾಲಿನಲ್ಲಿ ಸವೆದ ಪ್ಲಾಸ್ಟಿಕ್ ಚಪ್ಪಲಿಗಳಿದ್ದವು ಮತ್ತು ಅವುಗಳ ಮೇಲೆ ಮಣ್ಣು ಅಂಟಿಕೊಂಡಿತ್ತು ಮತ್ತು ಅವಳ ಕೈಯಲ್ಲಿ ಒಂದು ಬಟ್ಟೆಯ ಚೀಲವಿತ್ತು. ಅದರಲ್ಲಿ ಬಹುಶಃ ಅವಳ ವಸ್ತುಗಳಿದ್ದವು. ಅವಳನ್ನು ನೋಡಿದ ತಕ್ಷಣವೇ ಇವಳು ಯಾವುದೋ ಹಳ್ಳಿಯಿಂದ ಬಂದಿದ್ದಾಳೆಂದು ನನಗೆ ಅರ್ಥವಾಗಿತ್ತು. ಅವಳನ್ನು ಕಂಡು ನನಗೆ ಆಶ್ಚರ್ಯವಾಯಿತು ಮತ್ತು ನಾನು ನನ್ನ ಗಂಡನನ್ನು ಕೋಪದಿಂದ ನೋಡಿದೆ. ಸಂಜಯ್ ನನ್ನ ಕಡೆ ನೋಡಿ ನಾನು ಏನೋ ಹೇಳಲು ಬಯಸುತ್ತೇನೆ ಎಂದು ಅರ್ಥ ಮಾಡಿಕೊಂಡು ದೀರ್ಘವಾಗಿ ಉಸಿರೆಳೆದುಕೊಂಡು, ಅವನಿ, ಇವಳು ನನ್ನ ಏಕೈಕ ತಂಗಿಯ ಮಗಳು ಮತ್ತು ಇವಳ ಹೆಸರು ಸಿಯಾ ಎಂದರು. ನಾನು ಮತ್ತೆ ನನ್ನ ಗಂಡನ ಕಡೆ ನೋಡಿದೆ. ಸಂಜಯ್ಗೆ ಹಳ್ಳಿಯಲ್ಲಿ ವಾಸಿಸುವ ಒಬ್ಬ ಅಕ್ಕ ಇದ್ದಳು. ಅವಳು ಕೆಲವು ವರ್ಷಗಳ ಹಿಂದೆ ತೀರಿಕೊಂಡಿದ್ದಳು ಎಂಬುದು ನನಗೆ ನೆನಪಾಯಿತು. ಸಂಜಯ್ ಮಾತು ಮುಂದುವರಿಸುತ್ತಾ, ಸಿಯಾ ಹಳ್ಳಿಯಲ್ಲೇ ತನ್ನ ಅಜ್ಜಿಯ ಜೊತೆಗಿದ್ದಳು.
ಆದರೆ ಮೊನ್ನೆಯಷ್ಟೇ ಇವಳ ಅಜ್ಜಿಯು ತೀರಿಕೊಂಡರು. ಈಗ ಈ ಪ್ರಪಂಚದಲ್ಲಿ ಅವಳಿಗೆ ನಮ್ಮ ಹೊರತಾಗಿ ಬೇರೆ ಯಾರೂ ಇಲ್ಲ. ಹಳ್ಳಿಯ ಕೆಲವು ಜನರು ನನಗೆ ಈ ಬಗ್ಗೆ ತಿಳಿಸಿದಾಗ ಅವಳು ನಮ್ಮೊಂದಿಗೆ ಇದೇ ಮನೆಯಲ್ಲಿರಲಿ ಎಂದು ನಾನು ಅಲ್ಲಿಗೆ ಹೋಗಿ ನನ್ನೊಂದಿಗೆ ಕರೆತಂದೆ ಎಂದರು. ಇದನ್ನು ಕೇಳಿ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ಅವರು ಹೇಳುತ್ತಿರುವುದು ನನ್ನ ಕಿವಿಗೆ ನಂಬಲು ಅಸಾಧ್ಯವಾಗಿತ್ತು. ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಈ ಹಳ್ಳಿಯ ಹುಡುಗಿಯನ್ನು ನನ್ನ ಈ ಭವ್ಯವಾದ ಮನೆಯಲ್ಲಿ ಇಟ್ಟುಕೊಳ್ಳಲು ಬಯಸಲಿಲ್ಲ. ನಾನು ಸಂಜಯ್ ಬಳಿಗೆ ಹೋಗಿ ಅವರ ಕೈ ಹಿಡಿದು ನನ್ನ ಕೋಣೆಗೆ ಕರೆದೊಯ್ದೆ. ತುಂಬ ಕೋಪದಿಂದ ಅವರನ್ನು ಕೇಳಿದೆ, ನಿಮಗೇನು ಹುಚ್ಚು ಹಿಡಿದಿದೆಯೇ? ನೀವು ಈ ಅನಕ್ಷರಸ್ಥ ಹಳ್ಳಿಯ ಹುಡುಗಿಯನ್ನು ನನ್ನ ಮನೆಗೆ ಕರೆತಂದಿದ್ದೀರಿ ಮತ್ತು ಅವಳನ್ನು ತರುವ ಮೊದಲು ನನ್ನನ್ನು ಕೇಳುವುದು ಕೂಡ ನಿಮಗೆ ಮುಖ್ಯವೆನಿಸಲಿಲ್ಲವೇ? ಅವರು ನನ್ನನ್ನು ದುರುಗುಟ್ಟಿ ನೋಡಿ ಹೇಳಿದರು, ಅವನಿ, ಅವಳು ನನ್ನ ಸ್ವಂತ ತಂಗಿಯ ಮಗಳು. ಅವಳು ನನ್ನ ರಕ್ತ. ನಾನು ಅವಳನ್ನು ಅನಾಥಳಾಗಿ ಅಲೆದಾಡಲು ಹೇಗೆ ಬಿಡಲಿ? ನಾನು ಕೂಡ ಸೋಲೊಪ್ಪಿಕೊಳ್ಳದೆ ನಾವು ಈ ಹುಡುಗಿಯ ಸಂಪೂರ್ಣ ಖರ್ಚನ್ನು ಭರಿಸೋಣ. ಆದರೆ ಇವಳನ್ನು ಯಾವುದಾದರೂ ಹಾಸ್ಟೆಲ್ಗೆ ಸೇರಿಸೋಣ ಅಥವಾ ಹಳ್ಳಿಯಲ್ಲಿರುವ ಅವಳ ಯಾವುದಾದರೂ ಸಂಬಂಧಿಕರಿಗೆ ಹಣ ಕೊಟ್ಟು ಅವರ ಬಳಿ ಬಿಟ್ಟು ಬರೋಣ. ಇವಳು ಈ ಮನೆಯಲ್ಲಿದ್ದರೆ ನನ್ನ ಸ್ನೇಹಿತರ ಮುಂದೆ ನನ್ನ ಮರ್ಯಾದೆ ಏನಾಗುತ್ತದೆ? ನನ್ನ ಮನೆಯಲ್ಲಿ ಹಳ್ಳಿಯ ಒಬ್ಬ ಅನಕ್ಷರಸ್ಥ ಹುಡುಗಿ ಇದ್ದಾಳೆಂದು ಅವರಿಗೆ ತಿಳಿದರೆ ಮತ್ತು ಆಕಸ್ಮಿಕವಾಗಿ ಯಾರಾದರೊಬ್ಬರಿಗೆ ಅವಳು ನಿಮ್ಮ ತಂಗಿಯ ಮಗಳು ಎಂದು ತಿಳಿದರೆ ನನಗೆ ಅವಮಾನವಾಗುತ್ತದೆ ಮತ್ತು ಇವಳು ಸಮಾಜದಲ್ಲಿ ಹೇಗೆ ಇರಲು ಸಾಧ್ಯ ಎಂದು ಹೇಳಿದೆ. ಆದರೆ ಸಂಜಯ್ ನನ್ನ ಮಾತನ್ನು ಕೇಳಲಿಲ್ಲ. ಅವರು ನನ್ನನ್ನು ಕೋಪದಿಂದ ಸುಮ್ಮನಾಗಿಸಿದರು ಮತ್ತು ತಮ್ಮ ತೀರ್ಮಾನವನ್ನು ಪ್ರಕಟಿಸುತ್ತಾ, ಅವನಿ, ಸಿಯಾ ನಮ್ಮ ಮನೆಯಲ್ಲಿ ನಮ್ಮ ಜೊತೆಯೇ ಇರುತ್ತಾಳೆ. ಅವಳು ಬೇರೆಯವಳಲ್ಲ, ನನ್ನ ಸೋದರ ಸೊಸೆ ಮತ್ತು ಈ ಬಗ್ಗೆ ನಾನಿನ್ನು ಯಾವುದೇ ಚರ್ಚೆ ಮಾಡಲು ಬಯಸುವುದಿಲ್ಲ ಎಂದರು. ಸಂಜಯ್ ಅವರ ಕೋಪವನ್ನು ಕಂಡು ನಾನು ಸುಮ್ಮನಾದೆ ಮತ್ತು ಬಹುಶಃ ನನಗೆ ಆ ಅನಾಥ ಹುಡುಗಿಯ ಮೇಲೆ ತುಂಬ ದ್ವೇಷ ಬರಲು ಇದೇ ಕಾರಣ ಸಾಕಾಗಿತ್ತು. ಯಾರೋ ಹೊಳೆಯುವ ಅರಮನೆಯ ಮೇಲೆ ಕೆಸರು ಎರಚಿದಂತೆ ನನಗೆ ಭಾಸವಾಗುತ್ತಿತ್ತು. ಸಿಯಾ ತುಂಬ ಸರಳ ಮತ್ತು ಶಾಂತ ಸ್ವಭಾವದ ಹುಡುಗಿಯಾಗಿದ್ದಳು. ಅವಳು ಇಡೀ ದಿನ ಆ ಚಿಕ್ಕ ಕೋಣೆಯಲ್ಲಿ ಬಂದಿಯಾಗಿರುತ್ತಿದ್ದಳು, ಏಕೆಂದರೆ ಅವಳು ಮನೆಗೆ ಬರುವ ಅತಿಥಿಗಳ ಕಣ್ಣಿಗೆ ಬೀಳಬಾರದೆಂದು ಹಾಗೆ ಮಾಡುತ್ತಿದ್ದಳು. ಅವಳು ತನ್ನ ಕೋಣೆಯಿಂದ ಹೊರಬಂದಾಗಲೆಲ್ಲ ಅವಳ ಮುಖ ಕೆಳಗೆ ಬಾಗಿರುತ್ತಿತ್ತು. ಅವಳು ನನ್ನ ಮತ್ತು ನನ್ನ ಮಗಳು ತನ್ವಿಯೊಂದಿಗೆ ಸ್ವಲ್ಪವೂ ಮಾತನಾಡುತ್ತಿರಲಿಲ್ಲ ಮತ್ತು ನಮ್ಮ ಯಾವುದೇ ಪ್ರಶ್ನೆಗೆ ಎಂದಿಗೂ ಉತ್ತರಿಸುತ್ತಿರಲಿಲ್ಲ. ಅವಳ ಈ ಮೌನವನ್ನು ನಾನು ಅವಳ ದಡ್ಡತನ ಮತ್ತು ಹಳ್ಳಿಗತನ ಎಂದು ತಿಳಿದುಕೊಂಡಿದ್ದೆ. ಅವಳು ಎಷ್ಟೊಂದು ಮೂರ್ಖಳು ಮತ್ತು ಅನಕ್ಷರಸ್ಥಳಾಗಿದ್ದಾಳೆಂದರೆ ಅವಳಿಗೆ ನಗರದ ಜನರೊಂದಿಗೆ ಹೇಗೆ ಮಾತನಾಡಬೇಕೆಂದೇ ತಿಳಿದಿಲ್ಲ ಎಂದು ನಾನು ಭಾವಿಸುತ್ತಿದ್ದೆ. ತನ್ವಿ ಅವಳನ್ನು ನೋಡಿಯೇ ಮುಖ ತಿರುಗಿಸಿಕೊಳ್ಳುತ್ತಿದ್ದಳು ಮತ್ತು ಅವಳನ್ನು ತನ್ನ ಹತ್ತಿರ ಸುಳಿಯಲು ಬಿಡುತ್ತಿರಲಿಲ್ಲ. ನಾನು ಆಗಾಗ ಅವಳನ್ನು ಹೀಯಾಳಿಸುತ್ತಿದ್ದೆ ಮತ್ತು ಅವಳ ಹಳೆಯ ಬಟ್ಟೆಗಳನ್ನು ನೋಡಿ ಗೇಲಿ ಮಾಡುತ್ತಿದ್ದೆ ಮತ್ತು ನಾನು ಉದ್ದೇಶಪೂರ್ವಕವಾಗಿ ನನ್ನ ಮಗಳನ್ನು ಹೊಗಳುತ್ತಿದ್ದೆ ಮತ್ತು ಅವಳ ಆಧುನಿಕ ಉಡುಪುಗಳ ಬಗ್ಗೆ ಅವಳೊಂದಿಗೆ ಮಾತನಾಡುತ್ತಿದ್ದೆ ಮತ್ತು ಕೆಲವು ಜನರಿಗೆ ಈ ಬ್ರ್ಯಾಂಡ್ಗಳ ಹೆಸರು ಗೊತ್ತಿರಲಿಕ್ಕಿಲ್ಲ ಎಂದು ಹೇಳುತ್ತಿದ್ದೆ. ಆದರೆ ಅವಳು ಎಂದಿಗೂ ನನ್ನ ಯಾವುದೇ ಮಾತಿಗೆ ಉತ್ತರಿಸುತ್ತಿರಲಿಲ್ಲ ಮತ್ತು ಸ್ವಲ್ಪ ನಗುತ್ತಾ ತನ್ನ ತಲೆ ಬಾಗಿಸಿಕೊಳ್ಳುತ್ತಿದ್ದಳು. ಅವಳ ತಲೆ ತಗ್ಗಿಸುವಿಕೆ ಮತ್ತು ಸಣ್ಣ ಮುಗುಳುನಗೆ ನನಗೆ ಇನ್ನಷ್ಟು ಕೋಪವನ್ನು ತರಿಸುತ್ತಿತ್ತು. ಅವಳು ಒಳಗೊಳಗೆ ನಮ್ಮನ್ನು ಕಂಡು ಹೊಟ್ಟೆಕಿಚ್ಚು ಪಡುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ಹೀಗೆಯೇ ಕೆಲವು ದಿನಗಳು ಕಳೆದ ನಂತರ ಉಚಿತವಾಗಿ ಊಟ ಮಾಡಲು ಈ ಹುಡುಗಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ನಾನು ಯೋಚಿಸಿದೆ. ಇದು ನನ್ನ ಮನೆ, ಯಾರು ಬೇಕಾದರೂ ಬಂದು ಇರಲು ಇದೇನು ಅನಾಥಾಶ್ರಮವಲ್ಲ. ನಾನು ಅವಳಿಗೆ ಉಚಿತವಾಗಿ ಆಹಾರವನ್ನು ಹೇಗೆ ನೀಡಲಿ? ನನ್ನ ತಲೆಯಲ್ಲಿ ಒಂದು ಉಪಾಯ ಹೊಳೆಯಿತು. ನಮ್ಮ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಕೆಲಸದವಳು, ಈಗ ಅವಳಿಗೆ ವಯಸ್ಸಾಗಿರುವುದರಿಂದ ಈಗ ನಿನ್ನಿಂದ ಸರಿಯಾಗಿ ಕೆಲಸ ಮಾಡಲು ಆಗುತ್ತಿಲ್ಲ ಮತ್ತು ನೀನಿನ್ನು ಇಲ್ಲಿ ಕೆಲಸಕ್ಕೆ ಬರುವ ಅಗತ್ಯವಿಲ್ಲ ಎಂದು ನೆಪ ಹೇಳಿ ಅವಳನ್ನು ಕೆಲಸದಿಂದ ತೆಗೆದುಹಾಕಿದೆ. ನಂತರ ನಾನು ಸಿಯಾಳನ್ನು ನನ್ನ ಬಳಿಗೆ ಕರೆದು ಕಟ್ಟುನಿಟ್ಟಾದ ಧ್ವನಿಯಲ್ಲಿ, ನೋಡು ಸಿಯಾ, ನೀನು ಈ ಮನೆಯಲ್ಲಿರಬೇಕಾದರೆ ನೀನು ಕೆಲಸ ಮಾಡಬೇಕು. ನೋಡು, ನಮ್ಮ ಕೆಲಸದವಳು ಹೋಗಿದ್ದಾಳೆ ಮತ್ತು ಈಗ ಅಷ್ಟು ಬೇಗ ಬೇರೆ ಕೆಲಸದವರು ಸಿಗುವುದಿಲ್ಲ ಮತ್ತು ಹೇಗಿದ್ದರೂ ನೀನು ಇಡೀ ದಿನ ನಿನ್ನ ಕೋಣೆಯಲ್ಲೇ ಇರುತ್ತೀಯಲ್ಲ, ಈ ರೀತಿ ನಿನ್ನ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ನೀನು ಇಡೀ ಮನೆಯನ್ನು ಶುಚಿಗೊಳಿಸಬೇಕು ಮತ್ತು ನಮ್ಮೆಲ್ಲರಿಗೂ ಅಡುಗೆ ಮಾಡಬೇಕು ಮತ್ತು ಹೌದು, ನೆನಪಿಟ್ಟುಕೋ, ನಾನು ಯಾವುದೇ ಕೆಲಸದಲ್ಲಿ ಆಲಸ್ಯ ಅಥವಾ ಯಾವುದೇ ತಪ್ಪನ್ನು ಸಹಿಸುವುದಿಲ್ಲ ಎಂದೆ. ಅವಳು ಅಳುತ್ತಾಳೆ, ನನ್ನ ಕಾಲು ಹಿಡಿದು ಬೇಡಿಕೊಳ್ಳುತ್ತಾಳೆ ಮತ್ತು ನಂತರ ಸಂಜೆ ಮನೆಗೆ ಬಂದಾಗ ಅವರಿಗೆ ನನ್ನ ಬಗ್ಗೆ ದೂರು ನೀಡುತ್ತಾಳೆ ಎಂದು ನಾನು ಭಾವಿಸಿದ್ದೆ ಮತ್ತು ಇದು ನನಗೆ ಬಹಳ ಒಳ್ಳೆಯ ಅವಕಾಶವಾಗಿರುತ್ತದೆ. ನಾನು ಸಂಜೆ ಮೇಲೆ ಸ್ವಲ್ಪ ಕೋಪಗೊಂಡು ಈ ಹುಡುಗಿಯನ್ನು ನಮ್ಮ ಮನೆಯಿಂದ ಹೊರಹಾಕಿ ನಾನು ಇವಳನ್ನು ಈ ಮನೆಯಲ್ಲಿ ಇನ್ನೂ ಸಹಿಸಿಕೊಳ್ಳಲಾರೆ ಎಂದು ನೇರವಾಗಿ ಹೇಳುತ್ತೇನೆ ಎಂದುಕೊಂಡಿದ್ದೆ. ನಾನು ಅವಕಾಶಕ್ಕಾಗಿ ಕಾಯುತ್ತಿದ್ದೆ,
ಆದರೆ ನಾನು ಅಂದುಕೊಂಡಂತೆ ಯಾವುದೂ ನಡೆಯಲಿಲ್ಲ. ಆ ಹುಡುಗಿ ನನ್ನ ಮಾತುಗಳನ್ನು ಕೇಳಿ ಒಂದು ಮಾತನ್ನು ಆಡಲಿಲ್ಲ. ನನ್ನ ಕಡೆ ನೋಡಿದಳು ಮತ್ತು ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು. ಅದನ್ನು ನಾನು ಬಹುಶಃ ಅರ್ಥ ಮಾಡಿಕೊಳ್ಳಲಿಲ್ಲ. ಅವಳು ತುಂಬ ಸಣ್ಣ ಧ್ವನಿಯಲ್ಲಿ ಸರಿ ಎಂದು ಹೇಳಿದಳು ಮತ್ತು ಮನೆಯ ಎಲ್ಲ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಳು. ಅದು ಕೂಡ ಎಷ್ಟೊಂದು ಮೌನವಾಗಿ ಎಂದರೆ ನಾನು ಆಶ್ಚರ್ಯಗೊಂಡೆ. ಮರುದಿನದಿಂದಲೇ ಮನೆಯ ನಕ್ಷೆಯೇ ಬದಲಾಗಿ ಹೋಯಿತು. ಸಿಯಾ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಇಡೀ ಮನೆಯನ್ನು ಶುಚಿಗೊಳಿಸುವ ಕೆಲಸಕ್ಕೆ ತೊಡಗುತ್ತಿದ್ದಳು ಮತ್ತು ಪ್ರತಿಯೊಂದು ವಸ್ತುವನ್ನು ಹೊಳೆಯುವಂತೆ ಮಾಡುತ್ತಿದ್ದಳು ಮತ್ತು ಸಂಜೆಗಾಗಿ ಉಪಹಾರವನ್ನು ಸಿದ್ಧಪಡಿಸಿ ಅವರು ಏಳುವ ಮೊದಲೇ ಟೇಬಲ್ ಮೇಲಿಡುತ್ತಿದ್ದಳು. ಮಧ್ಯಾಹ್ನ ಮತ್ತು ರಾತ್ರಿಯ ಊಟವೂ ಸಹ ಸಮಯಕ್ಕೆ ಸರಿಯಾಗಿ ಸಿದ್ಧವಾಗುತ್ತಿತ್ತು ಮತ್ತು ನನಗೆ ಅನಿವಾರ್ಯವಾಗಿ ಅವಳ ಕೈಗಳಲ್ಲಿ ಸಂಜಯ್ಗೆ ತುಂಬ ಇಷ್ಟವಾಗುವ ಒಂದು ವಿಭಿನ್ನವಾದ ರುಚಿ ಇತ್ತು ಎಂಬುದನ್ನು ಒಪ್ಪಿಕೊಳ್ಳಬೇಕಾಯಿತು. ಅವರು ಯಾವಾಗಲೂ ಊಟದ ಟೇಬಲ್ನಲ್ಲಿ ಅವಳನ್ನು ಹೊಗಳುತ್ತಿದ್ದರು. ಅರೆ ಸಿಯಾ ಮಗಳೇ, ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತೀಯಾ, ನಿನ್ನ ಕೈಯ ಅಡುಗೆಯಲ್ಲಿ ನನ್ನ ತಾಯಿಯ ಕೈಯ ರುಚಿಯಂತೆ ಇದೆ ಎನ್ನುತ್ತಿದ್ದರು. ಅವರ ಬಾಯಿಂದ ಅವಳ ಬಗ್ಗೆ ಹೊಗಳಿಕೆಯನ್ನು ಕೇಳಿ ನಾನು ಒಳಗೊಳಗೆ ಉರಿದು ಬೀಳುತ್ತಿದ್ದೆ ಮತ್ತು ಅವಳನ್ನು ನಾನು ಎಂದಿಗೂ ಹೊಗಳುತ್ತಿರಲಿಲ್ಲ ಮತ್ತು ಪ್ರತಿ ಬಾರಿಯೂ ಇವಳ ಕೆಲಸದಲ್ಲಿ ಹೇಗೆ ಏನಾದರೂ ತಪ್ಪು ಹುಡುಕುವುದು ಎಂದು ಯೋಚಿಸುತ್ತಿದ್ದೆ. ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ಅವಳು ರಾತ್ರಿ ತನ್ನ ಕೋಣೆಗೆ ಹೋಗುತ್ತಿದ್ದಳು. ಅವಳು ಎಂದಿಗೂ ಯಾವುದಕ್ಕೂ ದೂರು ನೀಡುತ್ತಿರಲಿಲ್ಲ. ನಾನು ರಾತ್ರಿ ನೀರು ಕುಡಿಯುವ ನೆಪದಲ್ಲಿ ಎದ್ದು ಅಡುಗೆ ಮನೆಗೆ ಬಂದಾಗಲೆಲ್ಲ ಅವಳ ಕೋಣೆಯ ದೀಪ ಆನ್ ಆಗಿರುವುದನ್ನು ನಾನು ಹಲವು ಬಾರಿ ನೋಡಿದ್ದೆ. ಕಿಟಕಿಯಿಂದ ಇಣುಕಿ ನೋಡಿದಾಗ ಅವಳು ತಡರಾತ್ರಿಯವರೆಗೆ ತನ್ನ ಕೋಣೆಯಲ್ಲಿ ಎಚ್ಚರವಿರುತ್ತಿದ್ದಳು ಮತ್ತು ಕೆಲವು ದಪ್ಪ ದಪ್ಪ ಹಳೆಯ ಪುಸ್ತಕಗಳನ್ನು ಓದುತ್ತಿರುತ್ತಿದ್ದಳು. ಅವಳು ಅನಕ್ಷರಸ್ಥಳು ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ಬಹುಶಃ ಇವಳು ಹಳ್ಳಿಯಲ್ಲಿ 5ನೇ ತರಗತಿಯವರೆಗೆ ಓದಿರಬಹುದು. ನಾನು ಈ ಬಗ್ಗೆ ಎಂದಿಗೂ ಕೇಳಲಿಲ್ಲ ಮತ್ತು ಈ ವಿಷಯದ ಬಗ್ಗೆ ಎಂದಿಗೂ ಹೆಚ್ಚು ಗಮನ ಹರಿಸಲಿಲ್ಲ ಮತ್ತು ಈ ದಡ್ಡ ಹುಡುಗಿ ಇಷ್ಟು ದಪ್ಪ ಪುಸ್ತಕಗಳಿಂದ ಏನು ಓದುತ್ತಾಳೆ ಎಂದು ನಾನು ನಗುತ್ತಿದ್ದೆ. ಅವಳು ಸಮಯ ಕಳೆಯಲು ಮಾತ್ರ ಈ ಪುಸ್ತಕಗಳನ್ನು ಓದುತ್ತಿದ್ದಳು ಎಂದು ನನಗೆ ಅನಿಸುತ್ತಿತ್ತು. ಮತ್ತು ಅದೇ ದಿನಗಳಲ್ಲಿ ನನ್ನ ಮಗಳು ತನ್ವಿಯ ಬೇಡಿಕೆಗಳು ಇನ್ನಷ್ಟು ಹೆಚ್ಚಾಗಲಾರಂಭಿಸಿದವು. ಅವಳ ಯೂನಿವರ್ಸಿಟಿಯ ಕೆಲವು ಸ್ನೇಹಿತರು ಹೊರಗೆ ಟ್ರಿಪ್ಗೆ ಹೋಗಲು ಪ್ಲ್ಯಾನ್ ಮಾಡುತ್ತಿದ್ದರು ಮತ್ತು ಅವಳು ಬಹಳ ದಿನಗಳಿಂದ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಈ ಟ್ರಿಪ್ನ ಪ್ಲ್ಯಾನಿಂಗ್ ಮಾಡುತ್ತಿದ್ದಳು ಮತ್ತು ಅವಳು ಅವರೊಂದಿಗೆ ಟ್ರಿಪ್ಗೆ ಹೋಗಲು ತುಂಬ ಹಠ ಮಾಡಲಾರಂಭಿಸಿದಳು. ಹಾಗೆ ನೋಡಿದರೆ ನಾನು ಎಂದಿಗೂ ತನ್ವಿಯನ್ನು ಬೇರೆ ದೇಶಕ್ಕೆ ಒಂಟಿಯಾಗಿ ಹೋಗಲು ಬಿಟ್ಟಿರಲಿಲ್ಲ. ಆದರೆ ಈ ಬಾರಿ ಅವಳು ತುಂಬ ಹಠ ಮಾಡುತ್ತಿದ್ದಳು. ಹಾಗಾಗಿ ನಾನು ಅವಳಿಗೆ ತನ್ನ ಫ್ರೆಂಡ್ಸ್ ಜೊತೆ ಹೋಗಲು ಪರ್ಮಿಷನ್ ಕೊಟ್ಟಿದ್ದೆ. ಆದರೆ ನಾನು ಅವಳಿಗೆ ಹೇಳಿದ್ದೆ, ಮಗಳೇ, ನೀನು ಮೊದಲು ನಿನ್ನ ಡ್ಯಾಡ್ ಬಳಿ ಕೇಳಿಕೊ. ಆಗ ತನ್ವಿ ಓಡುತ್ತಾ ಸಂಜಯ್ ಬಳಿಗೆ ಹೋದಳು. ಸಂಜಯ್ ತಮ್ಮ ರೂಮ್ನಲ್ಲಿ ಕುಳಿತಿದ್ದರು. ಅವರು ತನ್ವಿಯನ್ನು ನೋಡುತ್ತಲೇ, ಬಾ ಮಗಳೇ, ನನ್ನ ರಾಜಕುಮಾರಿ, ಏನಾಯಿತು ಹೇಳು ಎಂದರು. ಆಗ ತನ್ವಿ ಪೂರ್ತಿ ವಿಷಯವನ್ನು ಸಂಜಯ್ಗೆ ತಿಳಿಸಿದಳು. ತನ್ವಿಯ ಮಾತನ್ನು ಕೇಳಿ ಸಂಜಯ್ ಸ್ಪಷ್ಟವಾಗಿ ನಿರಾಕರಿಸಿದರು. ಇಲ್ಲ ಮಗಳೇ, ನೀನು ಈ ರೀತಿಯೆಲ್ಲ ಹೋಗುವಂತಿಲ್ಲ. ಏಕೆಂದರೆ ತನ್ವಿ ಇನ್ನೂ ಹೆಚ್ಚು ದೊಡ್ಡವಳಾಗಿರಲಿಲ್ಲ. ಅವಳಿಗೆ ಕೇವಲ 90 ವರ್ಷವಾಗಿತ್ತು ಮತ್ತು ಅವಳು ನಮ್ಮ ಏಕೈಕ ಮಗಳಾಗಿದ್ದಳು. ನಾವು ಅವಳನ್ನು ಎಂದಿಗೂ ಈ ರೀತಿ ಬೇರೆ ದೇಶಕ್ಕೆ ಒಂಟಿಯಾಗಿ ಹೋಗಲು ಬಿಟ್ಟಿರಲಿಲ್ಲ. ಆದ್ದರಿಂದ ಸಂಜಯ್ ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಿರಾಕರಿಸಿದರು. ಸಂಜಯ್ ನಿರಾಕರಿಸಿದ್ದರಿಂದ ತನ್ವಿಗೆ ತುಂಬ ಬೇಸರವಾಯಿತು ಮತ್ತು ಅವಳು ಎದ್ದು ಹೋಗಿ ತನ್ನ ರೂಮ್ನಲ್ಲಿ ಕುಳಿತುಕೊಂಡಿದ್ದಳು. ಆಗ ನನ್ನ ಪತಿ ನನಗೆ, ಅವಳಿಗೆ ತಿಳಿ ಹೇಳು, ಅವಳು ಈ ರೀತಿ ಹೊರಗೆ ಒಂಟಿಯಾಗಿ ಹೋಗುವುದು ಸರಿಯಲ್ಲ ಎಂದು ಹೇಳಿದರು. ನಾನು ಹೌದು ಎಂದು ತಲೆಯಾಡಿಸಿದೆ ಮತ್ತು ನಂತರ ತನ್ವಿಯ ಬಳಿ ಹೋದೆ. ಅವಳು ತನ್ನ ರೂಮ್ನ ಡೋರ್ ಲಾಕ್ ಮಾಡಿಕೊಂಡಿದ್ದಳು ಮತ್ತು ಅಳುತ್ತಾ ನನಗೆ ಹೇಳುತ್ತಿದ್ದಳು, ಮಮ್ಮಿ, ಒಂದು ವೇಳೆ ನಾನು ಈ ಟ್ರಿಪ್ಗೆ ಹೋಗದಿದ್ದರೆ ನನ್ನ ಫ್ರೆಂಡ್ಸ್ ನನ್ನನ್ನು ಗೇಲಿ ಮಾಡುತ್ತಾರೆ. ನನ್ನ ಮನೆಯವರು ನನ್ನನ್ನು ಇನ್ನೂ ಮಗುವೆಂದೇ ತಿಳಿದಿದ್ದಾರೆ. ಎಲ್ಲಿಗೂ ಹೋಗಲು ನನಗೆ ಪರ್ಮಿಷನ್ ನೀಡುವುದಿಲ್ಲ ಎಂದು ಅವರು ಹೇಳುತ್ತಾರೆ. ನಾನಂತೂ ಇಡೀ ಯೂನಿವರ್ಸಿಟಿಯಲ್ಲಿ ನಗೆಪಾಟಲಾಗುತ್ತೇನೆ ಮತ್ತು ನನ್ನೆಲ್ಲ ಮರ್ಯಾದೆ ಮಣ್ಣು ಪಾಲಾಗುತ್ತದೆ. ನಾನು ಒಬ್ಬ ತಾಯಿಯಾಗಿದ್ದೆ ಮತ್ತು ನಾನು ಈ ರೀತಿ ನನ್ನ ಮಗಳು ಕಂಗಾಲಾಗುವುದನ್ನು ನೋಡಲು ಸಾಧ್ಯವಿರಲಿಲ್ಲ. ಆದ್ದರಿಂದ ನಾನೇ ಖುದ್ದಾಗಿ ಸಂಜಯ್ ಬಳಿ ಮಾತನಾಡಿದೆ ಮತ್ತು ಅವರನ್ನು ಒಪ್ಪಿಸಿದೆ. ಅವಳಿಗೆ ಹೋಗಲು ಬಿಡಿ. ಕೇವಲ 2 ದಿನಗಳ ಮಾತಲ್ಲವೇ? 2 ದಿನಗಳ ನಂತರ ಅವಳು ವಾಪಸ್ ಬರುತ್ತಾಳೆ. ಮೊದಲು ಅವರು ಸ್ವಲ್ಪ ಕೋಪಗೊಂಡರು. ನಿನ್ನ ಅತಿಯಾದ ಪ್ರೀತಿಯೇ ಅವಳನ್ನು ಹಾಳು ಮಾಡಿದೆ. ನೀನು ಅವಳ ಪ್ರತಿಯೊಂದು ಹಠವನ್ನು ಪೂರೈಸುತ್ತೀಯಾ? ಅದಕ್ಕಾಗಿ ಅವಳು ಇಷ್ಟು ಹಠಮಾರಿಯಾಗಿದ್ದಾಳೆ ಎಂದರು. ಕೊನೆಗೂ ಒಪ್ಪಿಕೊಂಡರು. ನಂತರ ನಾನು ತನ್ವಿಯ ಬಳಿ ಹೋಗಿ ಹೇಳಿದೆ, ಮಗಳೇ, ನಿನ್ನ ಡ್ಯಾಡ್ ಒಪ್ಪಿದ್ದಾರೆ. ಈಗ ನೀನು ಈ ಟ್ರಿಪ್ಗೆ ಹೋಗಬಹುದು. ಆದರೆ ನೀನು ನನಗೆ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ನೀಡುತ್ತಿರುತ್ತೇನೆ ಮತ್ತು ಕಾಲ್ನಲ್ಲಿ ನನ್ನೊಂದಿಗೆ ಕನೆಕ್ಟ್ ಆಗಿರುತ್ತೇನೆ ಎಂದು ಪ್ರಾಮಿಸ್ ಮಾಡು.
ಅವಳು ಖುಷಿಯಿಂದ ನನ್ನನ್ನು ಒಪ್ಪಿಕೊಂಡಳು. ಆದರೆ 2 ದಿನಗಳ ಬದಲಿಗೆ ಅವಳು ಅಲ್ಲಿ 3 ದಿನಗಳನ್ನು ಕಳೆದಳು. ಮತ್ತು ಈ ನಡುವೆ ನನ್ನೊಂದಿಗೆ ಹೆಚ್ಚು ಮಾತುಕತೆಯಾಗಲಿಲ್ಲ. ನಾನು ಚಿಂತೆಗೀಡಾಗಿದ್ದೆ. ನಂತರ ನಾನು ಚಿಂತಿತಳಾಗಿ ಸಂಜಯ್ಗೆ ತಿಳಿಸಿದಾಗ ಸಂಜಯ್ ನನ್ನ ಮೇಲೆ ತುಂಬ ಕೋಪಗೊಂಡು ನನಗೆ ಹೇಳಿದರು, ಇದೆಲ್ಲ ನಿನ್ನಿಂದಲೇ ಆಗಿದೆ. ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಅಪರಿಚಿತ ನಂಬರಿಂದ ಕಾಲ್ ಬಂತು. ನಾನು ಒಮ್ಮೆಲೇ ಕಾಲ್ ರಿಸೀವ್ ಮಾಡಿ ಯಾರು ಎಂದು ಕೇಳಿದೆ. ಆಗ ಆ ಕಡೆಯಿಂದ ಧ್ವನಿ ಬಂತು, ಮಮ್ಮಿ, ನಾನು ತನ್ವಿ ಮಾತನಾಡುತ್ತಿದ್ದೇನೆ. ನನ್ನ ಫೋನ್ನಲ್ಲಿ ಚಾರ್ಜ್ ಇರಲಿಲ್ಲ. ಹಾಗಾಗಿ ನಾನು ನಿಮ್ಮೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ ಮತ್ತು ನನ್ನ ಫ್ಲೈಟ್ ಲೇಟ್ ಆಗಿತ್ತು. ಆದ್ದರಿಂದ ನನಗೆ ಬರಲು ಲೇಟಾಯಿತು. ಮತ್ತು ಇದು ನನ್ನ ಫ್ರೆಂಡ್ನ ನಂಬರ್. ನಾನು ಅವಳ ನಂಬರ್ನಿಂದ ನಿಮಗೆ ಕಾಲ್ ಮಾಡಿದ್ದೇನೆ. ನೀವು ಟೆನ್ಷನ್ ತೆಗೆದುಕೊಳ್ಳಬೇಡಿ. ನಾನು ಇಂದು ಸಂಜೆಯ ವೇಳೆಗೆ ಮನೆಗೆ ವಾಪಸ್ ಬರುತ್ತೇನೆ. ನಾನು ಕಾತುರದಿಂದ ಸಂಜೆಯಾಗುವುದನ್ನೇ ಕಾಯುತ್ತಿದ್ದೆ ಮತ್ತು ತನ್ವಿ ಇಂದು ವಾಪಸ್ ಬರುತ್ತಿದ್ದಾಳೆಂದು ಸಂಜಯ್ಗೂ ತಿಳಿಸಿದ್ದೆ. ನಂತರ ಸಂಜೆ ಆಯಿತು. ನನ್ನ ಕಣ್ಣುಗಳು ಗೇಟ್ನ ಕಡೆಗೆ ಇದ್ದವು ಮತ್ತು ನಾನು ತನ್ವಿ ಬರುವುದನ್ನೇ ಕಾತುರದಿಂದ ಕಾಯುತ್ತಿದ್ದೆ. ಇಂದು ಸಂಜಯ್ ಕೂಡ ಆಫೀಸ್ನಿಂದ ಬೇಗ ಮನೆಗೆ ಬಂದಿದ್ದರು. ಅಷ್ಟರಲ್ಲಿ ತನ್ವಿ ಬಂದಳು ಮತ್ತು ಓಡಿ ಬಂದು ನೇರವಾಗಿ ನನ್ನ ಕೊರಳನ್ನು ತಬ್ಬಿಕೊಂಡಳು. ಅವಳನ್ನು ನೋಡಿದ್ದೇ ನನ್ನ ಜೀವಕ್ಕೆ ಜೀವ ಬಂದಂತಾಯಿತು. ನಾನು ಖುಷಿಯಿಂದ ಕೂಗುತ್ತಾ ಸಂಜಯ್ಗೆ ಧ್ವನಿ ಕೊಟ್ಟೆ, ಸಂಜಯ್, ಸಂಜಯ್, ಬೇಗ ಹೊರಗೆ ಬನ್ನಿ, ನೋಡಿ ನಮ್ಮ ಮಗಳು ಬಂದಿದ್ದಾಳೆ. ನನ್ನ ಧ್ವನಿಯನ್ನು ಕೇಳಿ ಸಂಜಯ್ ಹಾಲ್ಗೆ ಬಂದರು ಮತ್ತು ತನ್ವಿಯನ್ನು, ಏನಾಯಿತು ಮಗಳೇ, ನಿನ್ನ ಟ್ರಿಪ್ 2 ದಿನಗಳದ್ದಾಗಿತ್ತು, ನೀನು 3 ದಿನಗಳನ್ನು ಹೇಗೆ ತೆಗೆದುಕೊಂಡೆ ಎಂದು ಕೇಳಿದರು. ಆಗ ತನ್ವಿ, ನಿಜವಾಗಿ ನನ್ನ ಫ್ಲೈಟ್ ಲೇಟ್ ಆಯಿತು, ಆದ್ದರಿಂದ ನನಗೆ ಬರಲು ಸ್ವಲ್ಪ ಟೈಮ್ ಹಿಡಿಯಿತು ಎಂದು ಹೇಳಿದಳು. ಸಂಜಯ್ ಅವಳಿಗೆ ಏನೂ ಹೇಳಲಿಲ್ಲ ಮತ್ತು ಸುಸ್ತಾಗಿರುತ್ತೀಯಾ, ಹೋಗಿ ಆರಾಮ್ ಮಾಡು ಎಂದರು. ತನ್ವಿ ತನ್ನ ರೂಮ್ಗೆ ಹೋದಳು. ಆಗಲೇ ನನ್ನ ಫ್ರೆಂಡ್ನ ಕಾಲ್ ಬಂತು. ಹಾಗಾಗಿ ನಾನು ಅವಳೊಂದಿಗೆ ಮಾತನಾಡುವುದರಲ್ಲಿ ಬ್ಯುಸಿಯಾದೆ. 2ನೇ ದಿನ ನಾನು ಹಾಲ್ನಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದೆ ಮತ್ತು ಸಿಯಾ ಮನೆಯ ಸ್ವಚ್ಛತೆ ಮಾಡುತ್ತಿದ್ದಳು ಮತ್ತು ನಾನು ಕುಳಿತುಕೊಂಡು ಅವಳನ್ನೇ ನೋಡುತ್ತಿದ್ದೆ. ಅವಳಿಗೆ ಸ್ವಲ್ಪ ಸರಿಯಾಗಿ ಕೆಲಸ ಮಾಡು, ನೋಡು ಅಲ್ಲಿ ಇನ್ನೂ ಧೂಳು ಇದೆ, ಸ್ವಲ್ಪ ಚೆನ್ನಾಗಿ ಸ್ವಚ್ಛ ಮಾಡು ಎಂದು ಹೇಳುತ್ತಿದ್ದೆ. ಆಗ ಅವಳು ನನ್ನ ಕಡೆ ನೋಡಿದಳು ಮತ್ತು ಮತ್ತೆ ಅದೇ ರೀತಿ ಸ್ವಲ್ಪ ಮುಗುಳ್ನಕ್ಕೂ ಹೋಗಿ ತನ್ನ ಕೆಲಸ ಮಾಡಲು ಶುರು ಮಾಡಿದಳು. ಅವಳು ಈ ರೀತಿ ಮುಗುಳ್ನಗುವುದು ನನಗೆ ಒಳಗಿನಿಂದ ಇನ್ನಷ್ಟು ಕೋಪವನ್ನು ತರಿಸುತ್ತಿತ್ತು ಮತ್ತು ಅವಳು ಟೇಬಲ್ ಬಳಿ ಹೋಗುತ್ತಿದ್ದಾಗ ಅವಳ ಕೈ ನನ್ನ ಅತ್ಯಂತ ದುಬಾರಿ ಫ್ಲವರ್ ಪಾಟ್ಗೆ ತಾಗಿ ಆ ಗಾಜಿನ ಫ್ಲವರ್ ಪಾಟ್ ನೆಲದ ಮೇಲೆ ಬಿದ್ದು ಚೂರು ಚೂರಾಯಿತು. ಅದನ್ನು ನಾನು ಕೇವಲ 6 ತಿಂಗಳ ಹಿಂದೆಯಷ್ಟೇ ನನ್ನ ಫ್ರೆಂಡ್ನಿಂದ ಬೇರೆ ಕಂಟ್ರಿಯಿಂದ ತರಿಸಿದ್ದೆ. ಆ ಫ್ಲವರ್ ಪಾಟ್ ಬಿದ್ದು ಒಡೆದ ಸದ್ದು ಇಡೀ ಮನೆಯಲ್ಲಿ ಮೊಳಗಿತು. ಇದನ್ನು ನೋಡಿ ನನಗೆ ವಿಪರೀತ ಕೋಪ ಬಂತು. ನಾನು ಕುಡಿಯುತ್ತಿದ್ದ ಚಹಾದ ಕಪ್ಪನ್ನು ಟೇಬಲ್ ಮೇಲಿಟ್ಟು ಎದ್ದು ಕಿರುಚುತ್ತಾ ಆ ಹುಡುಗಿಯ ಬಳಿಗೆ ಹೋಗಿ ಹೇಳಿದೆ, ನಿನಗೇನು ಕಣ್ಣು ಕಾಣಿಸಲ್ವಾ, ಇದೆಲ್ಲ ನೀನು ಬೇಕೆಂದೇ ಮಾಡಿದ್ದೀಯಾ. ನಾನು ಕೋಪದಿಂದ ಗುರಾಯಿಸುತ್ತಾ ಅವಳನ್ನು ಕೇಳಿದೆ. ಸಿಯಾ ಹೆದರಿದಳು ಮತ್ತು ಅವಳ ಕಣ್ಣಲ್ಲಿ ನೀರು ಬಂತು. ಅವಳು ಅಳುತ್ತಾ ನನಗೆ ಹೇಳತೊಡಗಿದಳು, ನನ್ನನ್ನು ಕ್ಷಮಿಸಿ, ನನ್ನಿಂದ ತುಂಬ ದೊಡ್ಡ ತಪ್ಪಾಯಿತು, ನಾನು ನೋಡಿರಲಿಲ್ಲ, ನನ್ನನ್ನು ಕ್ಷಮಿಸಿ, ನಾನು ಇದನ್ನು ಬೇಕೆಂದೇ ಮಾಡಿಲ್ಲ. ಅವಳು ಅಳುತ್ತಾ ನೆಲದಿಂದ ಗಾಜಿನ ತುಂಡುಗಳನ್ನು ಎತ್ತಲಾರಂಭಿಸಿದಳು. ಆದರೆ ನಾನು ಅವಳ ಯಾವ ಮಾತನ್ನು ಕೇಳಲಿಲ್ಲ ಮತ್ತು ಅಲ್ಲೇ ಕೋಪದಿಂದ ಕಿರುಚುತ್ತಾ ಹೇಳಿದೆ, ನಿನ್ನ ಈ ಮೊಸಳೆ ಕಣ್ಣೀರಿನಿಂದ ನನ್ನ ಇಷ್ಟು ದುಬಾರಿ ಫ್ಲವರ್ ಪಾಟ್ ವಾಪಸ್ ಬರುತ್ತದೆಯಾ. ನಿನ್ನಂತಹ ಹಳ್ಳಿಯ ಅನಕ್ಷರಸ್ಥ ಹುಡುಗಿಗೆ ಇಷ್ಟು ದುಬಾರಿ ವಸ್ತುವಿನ ಬೆಲೆ ಹೇಗೆ ತಾನೇ ಗೊತ್ತಿರಲು ಸಾಧ್ಯ. ನೀನಂತೂ ಕೇವಲ ಮಣ್ಣಿನ ಪಾತ್ರೆಗಳನ್ನು ಮಾತ್ರ ನೋಡಿರುತ್ತೀಯ. ನೀನು ಇದೆಲ್ಲ ಬೇಕೆಂದೇ ಮಾಡಿದ್ದೀಯಲ್ವಾ, ಏಕೆಂದರೆ ನಿನಗೆ ನಮ್ಮ ವೈಭವವನ್ನು ಕಂಡು ಹೊಟ್ಟೆ ಕಿಚ್ಚು. ಸಿಯಾ ಪದೇ ಪದೇ ಇಲ್ಲ ಎಂದು ತಲೆ ಆಡಿಸುತ್ತಿದ್ದಳು ಮತ್ತು ತಾನು ಆ ರೀತಿ ಯೋಚಿಸಿಯೂ ಇರಲಿಲ್ಲ ಎಂದು ಅಳುತ್ತಾ ಸ್ಪಷ್ಟೀಕರಣ ನೀಡುತ್ತಿದ್ದಳು. ಆದರೆ ನಾನು ಆ ಸಮಯದಲ್ಲಿ ಕೋಪದಿಂದ ಹುಚ್ಚಳಾಗಿದ್ದೆ ಮತ್ತು ನನ್ನ ಕೋಪ ಯಾವುದೇ ರೀತಿಯಿಂದಲೂ ತಣ್ಣಗಾಗುತ್ತಿರಲಿಲ್ಲ. ನಾನು ಅವಳು ನಿಂತಿದ್ದ ಜಾಗದಲ್ಲಿ ಅವಳಿಗೆ ಎಷ್ಟೊಂದು ಕೆಟ್ಟ ಮಾತುಗಳನ್ನು ಹೇಳಿದೆ, ಅವಳ ಬಡತನವನ್ನು ಎಷ್ಟೊಂದು ಅಸಹ್ಯವಾಗಿ ಗೇಲಿ ಮಾಡಿದೆ ಎಂದರೆ ಅವಳು ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ತನ್ನ ರೂಮ್ಗೆ ಓಡಿ ಹೋದಳು. ನಾನು ನನ್ನ ಇದುವರೆಗಿನ ಎಲ್ಲ ಸಿಟ್ಟನ್ನು ಅವಳ ಮೇಲೆ ತೀರಿಸಿಕೊಂಡಂತೆ ನನಗೆ ಅನ್ನಿಸಿತು. ಬಹಳ ದಿನಗಳವರೆಗೆ ನಾನು ಅವಳೊಂದಿಗೆ ಸರಿಯಾಗಿ ಮಾತನಾಡಲೂ ಇಲ್ಲ ಮತ್ತು ಅವಳು ಕೂಡ ಇಡೀ ದಿನ ಬರೀ ಕೆಲಸ ಮಾಡುವ ಯಂತ್ರದಂತೆ ಕೆಲಸ ಮಾಡುತ್ತಿದ್ದಳು ಮತ್ತು ನನ್ನಿಂದ ಕಣ್ಣು ತಪ್ಪಿಸಿಕೊಳ್ಳುತ್ತಿದ್ದಳು. ಇದರ ಮಧ್ಯೆ ನಮ್ಮ ಮನೆಯಲ್ಲಿ ಖುಷಿಯ ಸುದ್ದಿಯೊಂದು ಬಂತು. ನನ್ನ ಅಣ್ಣನ ಮಗಳ ಮದುವೆಯ ಡೇಟ್ ಫಿಕ್ಸ್ ಆಗಿತ್ತು ಮತ್ತು ಅವರು ಬಹಳ ಬೇಗನೆ ಮದುವೆ ಮಾಡುತ್ತಿದ್ದರು. ಇದು ನಮ್ಮ ವಂಶದ ಒಂದು ಅತ್ಯಂತ ಅದ್ಧೂರಿ ಗ್ರ್ಯಾಂಡ್ ವೆಡ್ಡಿಂಗ್ ಆಗಲಿತ್ತು. ಇದರಲ್ಲಿ ಬಹಳ ದೊಡ್ಡ ಉದ್ಯಮಿಗಳು ಬರಲಿದ್ದರು. ನಂತರ ನಾನು ಮದುವೆಯ ತಯಾರಿಗಳಲ್ಲಿ ತುಂಬ ಬ್ಯುಸಿಯಾದೆ. ಈ ಇಡೀ ಮದುವೆಯಲ್ಲಿ ನಾನೇ ಅತ್ಯಂತ ಚೆನ್ನಾಗಿ ಕಾಣಬೇಕಿತ್ತು, ಏಕೆಂದರೆ ನನ್ನ ಅಣ್ಣನ ಅತ್ತೆಯ ಮನೆಯವರು ಕೂಡ ಬಹಳ ಶ್ರೀಮಂತರಾಗಿದ್ದರು.
ಯಾರ ಮುಂದೆಯೂ ನನ್ನ ಸೌಂದರ್ಯದ ಘನತೆ ಕಡಿಮೆಯಾಗುವುದನ್ನು ನಾನು ಬಿಡಲು ಬಯಸಲಿಲ್ಲ. ನಾನು ನನಗಾಗಿ ಮತ್ತು ನನ್ನ ಮಗಳಿಗಾಗಿ ಈ ನಗರದ ಅತಿದೊಡ್ಡ ಫ್ಯಾಷನ್ ಡಿಸೈನರ್ನಿಂದ ಇಬ್ಬರಿಗಾಗಿಯೂ ತುಂಬ ಒಳ್ಳೆಯ ಡ್ರೆಸ್ಗಳನ್ನು ಡಿಸೈನ್ ಮಾಡಿಸಿದ್ದೆ. ಮನೆಯಲ್ಲಿ ಇಡೀ ದಿನ ಫ್ಯಾಷನ್ ಡಿಸೈನರ್ಗಳು, ಬ್ಯೂಟಿಷಿಯನ್ಗಳು ಮತ್ತು ಅತಿಥಿಗಳ ಓಡಾಟ ಇರುತ್ತಿತ್ತು. ಇದರಿಂದಾಗಿ ನಮ್ಮ ಮನೆಯಂತೂ ಮದುವೆ ನನ್ನ ಅಣ್ಣನ ಮಗಳದ್ದಲ್ಲ, ಬದಲಾಗಿ ನನ್ನದೇ ಮಗಳದ್ದು ಎಂಬಂತೆ ಕಾಣುತ್ತಿತ್ತು. ಮತ್ತು ಆ ಹುಡುಗಿ ಈಗ ಕೆಲಸದಲ್ಲಿ ಇನ್ನಷ್ಟು ಬ್ಯುಸಿಯಾಗಿದ್ದಳು, ಏಕೆಂದರೆ ಯಾರಾದರೊಬ್ಬರು ಅತಿಥಿ ಬರುತ್ತಲೇ ಇರುತ್ತಿದ್ದರು ಮತ್ತು ಅವಳು ಎಲ್ಲರಿಗೂ ಚಹಾ ನಾಷ್ಟ ಮಾಡಬೇಕಿತ್ತು. ಎಲ್ಲರಿಗೂ ಊಟವನ್ನು ಅವಳೇ ರೆಡಿ ಮಾಡುತ್ತಿದ್ದಳು. ನಾನು ಒಂದು ಕ್ಷಣ ಕೂಡ ಈ ಬಗ್ಗೆ ಯೋಚಿಸಲಿಲ್ಲ. ಅವಳು ಈ ರೀತಿ ಮನೆಯ ಕೆಲಸ ಮಾಡಿ ಸುಸ್ತಾಗುತ್ತಾಳೆ, ಮನುಷ್ಯಳಾಗಿ ಅವಳಿಗೂ ಆರಾಮ ಮಾಡುವ ಅಗತ್ಯವಿದೆ ಎಂದು ಯೋಚಿಸಲಿಲ್ಲ. ನನ್ನ ಪೂರ್ತಿ ಗಮನ ಕೇವಲ ಮದುವೆಯ ತಯಾರಿಯ ಮೇಲಿತ್ತು. ಆಗ ನನಗೆ ನೆನಪಾಯಿತು, ನಾನು ಕೇವಲ ಕೆಲವು ದಿನಗಳ ಹಿಂದೆಯಷ್ಟೇ ಕೆಲವು ಹೊಸ ಡೈಮಂಡ್ ಸೆಟ್ಗಳನ್ನು ತೆಗೆದುಕೊಂಡಿದ್ದೆ ಮತ್ತು ನನ್ನ ಬಳಿ ಗೋಲ್ಡ್ ಸೆಟ್ ಕೂಡ ಇದೆ. ಅದರ ಡಿಸೈನ್ ತುಂಬ ಚೆನ್ನಾಗಿದೆ. ಒಂದು ವೇಳೆ ನಾನು ಮದುವೆಯಲ್ಲಿ ಆ ಜ್ಯುವೆಲರಿ ಧರಿಸಿದರೆ ಎಲ್ಲರಿಗಿಂತ ಭಿನ್ನವಾಗಿ ಕಾಣುತ್ತೇನೆ ಮತ್ತು ಪ್ರತಿಯೊಬ್ಬರೂ ನನ್ನನ್ನು ಹೊಗಳುತ್ತಾರೆ. ಮತ್ತು ಈಗ ಮದುವೆಗೆ 2-3 ದಿನಗಳಷ್ಟೇ ಬಾಕಿ ಇದ್ದವು. ತನ್ವಿ ಬೆಳಿಗ್ಗೆಯಿಂದಲೇ ತನ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ದಳು ಮತ್ತು ಸಂಜಯ್ ಆಫೀಸ್ಗೆ ಹೋಗಿದ್ದರು. ನಾನು ಆ ಸಮಯದಲ್ಲಿ ನನ್ನ ರೂಮ್ನಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೆ. ನಾನು ಯೋಚಿಸಿದೆ, ನಾನು ನನ್ನ ಸೆಟ್ ಮತ್ತು ಅದರ ಜೊತೆಗಿದ್ದ ನಾನು ಮದುವೆಯಲ್ಲಿ ಗಿಫ್ಟ್ ಕೊಡಲು ಇರಿಸಿದ್ದ ಚಿನ್ನದ ನಾಣ್ಯಗಳನ್ನು ಕಪಾಟಿನಿಂದ ಹೊರತೆಗೆದು ಇಡೋಣ ಮತ್ತು ಎಲ್ಲವೂ ಸರಿಯಾಗಿದೆ ಎಂದು ನೋಡಿಕೊಳ್ಳೋಣ ಎಂದು ಯೋಚಿಸಿದೆ. ನಾನು ಮುಗುಳ್ನಗುತ್ತಾ ಲಾಕರ್ ಮೇಲೆ ಪಾಸ್ವರ್ಡ್ ಹಾಕಿದೆ ಮತ್ತು ಅತ್ಯಂತ ಹಗುರವಾದ ಸದ್ದಾಗುತ್ತಾ ಲಾಕರ್ನ ಭಾರೀ ಬಾಗಿಲು ತೆರೆದುಕೊಂಡಿತು ಮತ್ತು ನಾನು ನನ್ನ ಕೈಯನ್ನು ಒಳಗೆ ಹಾಕಿ ನನ್ನ ಕೈಯಿಂದ ಜ್ಯುವೆಲರಿಯನ್ನು ಹುಡುಕಿದೆ. ಮತ್ತು ನಾನು ಲಾಕರ್ನ ಒಳಗೆ ಇಣುಕಿ ನೋಡಿದಾಗ ಸ್ವಲ್ಪ ಹೊತ್ತಿನ ಮೊದಲು ನನ್ನ ಮುಖದಲ್ಲಿದ್ದ ನಗು ಮಾಯವಾಯಿತು. ಲಾಕರ್ ಒಳಗಿನಿಂದ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಅದರ ಒಳಗೆ ಆ ಡೈಮಂಡ್ ಸೆಟ್ ಇತ್ತು, ಗೋಲ್ಡ್ ಸೆಟ್ ಇತ್ತು, ಚಿನ್ನದ ನಾಣ್ಯಗಳಿದ್ದವು ಮತ್ತು ಆ ದುಡ್ಡಿನ ದಪ್ಪ ದಪ್ಪ ಕಂತೆಗಳಿದ್ದವು. ನನ್ನ ತಲೆಗೆ ಯಾರೋ ಭಾರವಾದ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಯಿತು. ನನ್ನ ಉಸಿರು ಕಟ್ಟಲಾರಂಭಿಸಿತು ಮತ್ತು ನಾನು ಹುಚ್ಚಳಂತೆ ಕಬೋರ್ಡ್ನಲ್ಲಿಟ್ಟಿದ್ದ ಎಲ್ಲ ಬಟ್ಟೆಗಳನ್ನು ಹೊರತೆಗೆದು ಬಿಸಾಕಿದೆ ಮತ್ತು ಕೆಳಗಿಟ್ಟಿದ್ದ ನನ್ನ ಶೂ ಬಾಕ್ಸ್ ಮತ್ತು ಅದರ ಒಳಗಿಟ್ಟಿದ್ದ ಎಲ್ಲ ವಸ್ತುಗಳನ್ನು ನೆಲದ ಮೇಲೆ ಎಸೆಯಲು ಪ್ರಾರಂಭಿಸಿದೆ. ನಾನು ಹುಚ್ಚಳಂತೆ ಇಡೀ ಕಬೋರ್ಡ್, ಇಡೀ ಕೋಣೆಯನ್ನು ಹುಡುಕಿದೆ. ಆದರೆ ನನ್ನ ಆ ಲಕ್ಷಾಂತರ ಕೋಟ್ಯಾಂತರ ಬೆಲೆಯ ಸೆಟ್ಗಳು ನನಗೆ ಎಲ್ಲಿಯೂ ಸಿಗಲಿಲ್ಲ. ನಾನು ತಲೆ ಹಿಡಿದುಕೊಂಡು ನೆಲದ ಮೇಲೆ ಕುಳಿತುಕೊಂಡೆ. ಕಿರುಚಲು ಶುರು ಮಾಡಿದೆ. ನನ್ನ ಇಡೀ ದೇಹ ನಡುಗುತ್ತಿತ್ತು ಮತ್ತು ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು. ನನ್ನ ಧ್ವನಿಯನ್ನು ಕೇಳಿ ಸಿಯಾ ಓಡಿ ಬಂದು ನನ್ನ ಕೋಣೆಯ ಬಳಿ ಬಂದು ನಿಂತಳು ಮತ್ತು ಅವಳು ನನ್ನ ಧ್ವನಿಯನ್ನು ಕೇಳಿ ಹೆದರಿದ್ದಳು. ಅವಳ ಮುಗ್ಧ ಮುಖದ ಮೇಲೆ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಏನಾಯ್ತು? ನೀವು ಈ ರೀತಿ ನೆಲದ ಮೇಲೆ ಏಕೆ ಕುಳಿತಿದ್ದೀರಿ? ನೀವು ಏಕೆ ಅಳುತ್ತಿದ್ದೀರಿ? ಏನಾಯ್ತು ನಿಮಗೆ? ಅವಳು ನನ್ನ ಬಳಿಗೆ ಬಂದಳು ಮತ್ತು ತನ್ನ ಕೈಯನ್ನು ನನ್ನ ಭುಜದ ಮೇಲಿಟ್ಟು ನನಗೆ ಆಸರೆ ನೀಡಲು ಪ್ರಯತ್ನಿಸತೊಡಗಿದಳು. ಆದರೆ ನನ್ನ ಅಳುತ್ತಿದ್ದ ಕಣ್ಣುಗಳು ಅವಳ ಮುಖವನ್ನು ನೋಡಿದ ತಕ್ಷಣ ನನಗೆ ನನ್ನ ತಲೆಯಲ್ಲಿ ಓಡುತ್ತಿದ್ದ ಸಾವಿರಾರು ಪ್ರಶ್ನೆಗಳಿಗೆ ಅದೊಂದೇ ಉತ್ತರವಿದ್ದಂತೆ ಭಾಸವಾಯಿತು. ನನ್ನ ತಲೆಯಲ್ಲಿ ಒಮ್ಮೆಲೆ ಈ ಮಾತು ಬಂತು, ನಮ್ಮ ಈ ಮನೆಯಲ್ಲಿ ನನ್ನ ಮಗಳ ಮತ್ತು ನನ್ನ ಪತಿಯ ಹೊರತಾಗಿ ಹೊರಗಿನಿಂದ ಬಂದಿರೋ ಒಬ್ಬ ಹುಡುಗಿ ಎಂದರೆ ಇವಳೇ. ಇವಳು ಬಡವಳು, ಅಸಹಾಯಕಳು ಮತ್ತು ಕಷ್ಟದಲ್ಲಿದ್ದಾಳೆ. ಮತ್ತು ನನಗೆ ಕೆಲವು ದಿನಗಳ ಹಿಂದಿನ ಆ ದುಬಾರಿ ಫ್ಲವರ್ ಪಾಟ್ ಒಡೆದ ಸಂದರ್ಭ ನೆನಪಾಯಿತು. ಆಗ ನಾನು ಈ ಹುಡುಗಿಯನ್ನು ಬಹಳ ಅವಮಾನಿಸಿದ್ದೆ ಮತ್ತು ಅವಳಿಗೆ ತುಂಬ ಹೀಯಾಳಿಸಿದ್ದೆ ಮತ್ತು ಬಹುಶಃ ಅದಕ್ಕಾಗಿಯೇ ಇವಳು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ನನ್ನ ಬೆಲೆ ಬಾಳುವ ಒಡವೆಗಳನ್ನು ಕದ್ದಿದ್ದಾಳೆ. ಈಗ ನನಗೆ ಮುಗ್ಧಳಾಗಿ ಕಾಣುವ ಈ ಹುಡುಗಿ ಮುಗ್ಧಳಲ್ಲ, ಬದಲಾಗಿ ಬಹಳ ಕುತಂತ್ರಿ ಮತ್ತು ಚಾಣಾಕ್ಷಳು ಎಂದು ಖಾತ್ರಿಯಾಯಿತು. ಮತ್ತು ಇವಳೇ ಅವಕಾಶ ಸಿಕ್ಕ ತಕ್ಷಣ ನನ್ನ ಮೇಲೆ ಸೇಡು ತೀರಿಸಿಕೊಂಡಿದ್ದಾಳೆ. ನಾನು ಒಮ್ಮೆಲೆ ಸಿಯಾಳ ಕೈಯನ್ನು ಕೊಡವಿದೆ. ನನ್ನ ಸಂಪೂರ್ಣ ಶಕ್ತಿಯಿಂದ ಕೂಗುತ್ತಾ ಹೇಳಿದೆ, ನನ್ನಿಂದ ದೂರ ಹೋಗು. ನಿನ್ನಂತಹ ಕಳ್ಳಿ ಮತ್ತು ನೀಚ ಹುಡುಗಿಯ ನೆರಳು ಕೂಡ ನನ್ನ ಮೇಲೆ ಬೀಳಬಾರದು. ಸಿಯಾ ನನ್ನ ಈ ಮಾತನ್ನು ಕೇಳಿ ಆಶ್ಚರ್ಯಚಕಿತಳಾದಳು ಮತ್ತು ಹಿಂದಕ್ಕೆ ಸರಿಯುತ್ತಾ ಬಹಳ ನಿಧಾನವಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದಳು, ನೀವು ಇದೇನು ಹೇಳುತ್ತಿದ್ದೀರಿ? ನಾನೇನು ಮಾಡಿದ್ದೇನೆ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಏನು? ನಾನು ನನ್ನ ಚದುರಿದ ಕೂದಲನ್ನು ಹಿಂದೆ ಸರಿಸಿದೆ ಮತ್ತು ಗುರಾಯಿಸುತ್ತಾ ಹೇಳಿದೆ, ನಾಟಕ ಮಾಡುವುದನ್ನು ನಿಲ್ಲಿಸು. ನೀನೇ ನನ್ನ ಲಾಕರ್ನಿಂದ ನನ್ನ ಆ ಬೆಲೆ ಬಾಳುವ ಜ್ಯುವೆಲರಿಯನ್ನು ಕದ್ದಿದ್ದೀಯಾ? ನೀನು ಕಳ್ಳಿ. ಹೇಗಿದ್ದರೂ ನನಗೆ ಮೊದಲಿನಿಂದಲೂ ನಿನ್ನ ಮೇಲೆ ಅನುಮಾನ ಇತ್ತು ಮತ್ತು ನೀನು ನನಗೆ ಸರಿಯೆನಿಸಿರಲಿಲ್ಲ. ನಿನ್ನಂತಹ ಹಳ್ಳಿಯ ಹುಡುಗಿಯರು ಇಷ್ಟೊಂದು ದೊಡ್ಡ ಮತ್ತು ಭವ್ಯವಾದ ಮನೆಗೆ ಬಂದಾಗ
ಅವರ ನಿಯತ್ತು ಕೆಡುವುದು ಸಹಜವೇ. ನೀನು ನನ್ನ ಜ್ಯುವೆಲರಿಯನ್ನು ಕದ್ದಿದ್ದೀಯಾ ಮತ್ತು ನೀನು ಅದನ್ನು ಕದ್ದುಕೊಂಡು ಇಲ್ಲಿಂದ ಓಡಿ ಹೋಗಲು ಬಯಸಿದ್ದೆ. ಇದರಿಂದ ನೀನು ನಿನ್ನ ಮುಂದಿನ ಜೀವನವನ್ನು ಮಜವಾಗಿ ಕಳೆಯಬಹುದು. ಸಿಯಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು ಮತ್ತು ಅವಳು ತನ್ನ 2 ಕೈಗಳನ್ನು ಜೋಡಿಸಿ ಹೇಳಿದಳು, ದೇವರ ಆಣೆಗೂ ನನ್ನ ಮೇಲೆ ಇಷ್ಟೊಂದು ದೊಡ್ಡ ಆರೋಪವನ್ನು ಹೊರಿಸಬೇಡಿ. ನಾನು ನಿಮ್ಮ ಯಾವುದೇ ವಸ್ತುವನ್ನು ತೆಗೆದುಕೊಂಡಿಲ್ಲ. ನನಗೆ ನಿಮ್ಮ ಜ್ಯುವೆಲರಿ ಮತ್ತು ನಿಮ್ಮ ಹಣ ಎಲ್ಲಿ ಇಡಲಾಗಿದೆ ಎಂಬುದು ಕೂಡ ಗೊತ್ತಿಲ್ಲ. ನಾನಂತೂ ಇಡೀ ದಿನ ಮನೆಯ ಕೆಲಸಗಳಲ್ಲೇ ನಿರತಳಾಗಿರುತ್ತೇನೆ. ಆದರೆ ಕೋಪ ಮತ್ತು ಆ ಹುಡುಗಿಯ ಮೇಲೆ ಸೇಡು ತೀರಿಸಿಕೊಳ್ಳುವ ಭರದಲ್ಲಿ ನಾನು ಎಷ್ಟೊಂದು ಹುಚ್ಚಳಾಗಿದ್ದೇನೆಂದರೆ ನಾನು ಏನನ್ನೂ ಯೋಚಿಸುವ ಸ್ಥಿತಿಯಲ್ಲಿರಲಿಲ್ಲ ಮತ್ತು ನಾನು ಅವಳ ಯಾವುದೇ ಮಾತನ್ನು ಕೇಳಲು ಬಯಸಲಿಲ್ಲ. ನಾನು ಅಳುತ್ತಾ ನನ್ನ ಫೋನ್ ತೆಗೆದುಕೊಂಡು ಸಂಜಯ್ಗೆ ಕಾಲ್ ಮಾಡಿದೆ. ಅಳುತ್ತಾ ಮತ್ತು ಕಿರುಚುತ್ತಾ ಅವರಿಗೆ ತಿಳಿಸಿದೆ, ಮನೆಯಲ್ಲಿ ಬಹಳ ದೊಡ್ಡ ಕಳ್ಳತನವಾಗಿದೆ. ನನ್ನ ಲಾಕರ್ನಿಂದ ಎಲ್ಲ ಜ್ಯುವೆಲರಿ ಮತ್ತು ದುಡ್ಡು ನಾಪತ್ತೆಯಾಗಿದೆ. ಸಂಜಯ್ ನನ್ನ ಮಾತು ಕೇಳಿ ಗಾಬರಿಗೊಂಡರು ಮತ್ತು ಚಿಂತಿತರಾಗಿ, ನೀನು ಟೆನ್ಷನ್ ತೆಗೆದುಕೊಳ್ಳಬೇಡ, ನಾನು ಈಗಲೇ ಮನೆಗೆ ಬರುತ್ತಿದ್ದೇನೆ ಎಂದು ಹೇಳಿದರು ಮತ್ತು ಅವರು ಆಫೀಸಿನ ಎಲ್ಲ ಕೆಲಸಗಳನ್ನು ಬಿಟ್ಟು ನೇರವಾಗಿ ಮನೆಗೆ ಹೊರಟರು. ಸಂಜಯ್ ಅವರ ಕಾಲ್ ಕಟ್ ಮಾಡಿದ ನಂತರ ನಾನು 1 ನಿಮಿಷವೂ ತಡ ಮಾಡದೆ ಪೊಲೀಸರಿಗೆ ಕಾಲ್ ಮಾಡಿದೆ. ಆ ಸಮಯದಲ್ಲಿ ನನಗೆ ಕೇವಲ ನನ್ನ ಜ್ಯುವೆಲರಿ ಮತ್ತು ನನ್ನ ಹಣ ವಾಪಸ್ ಬೇಕಾಗಿತ್ತು ಮತ್ತು ಈ ಕೃತಜ್ಞ ಹುಡುಗಿಗೆ ಎಂತಹ ಕಠಿಣ ಶಿಕ್ಷೆ ಸಿಗಬೇಕೆಂದರೆ ಅದನ್ನು ಅವಳು ಜೀವನ ಪೂರ್ತಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅವಳನ್ನು ನೋಡಿ ಬೇರೆ ಯಾವುದೇ ಹುಡುಗಿಯೂ ಯಾವುದೇ ಶ್ರೀಮಂತ ಮನೆಗೆ ನುಗ್ಗಿ ಕಳ್ಳತನ ಮಾಡುವ ಬಗ್ಗೆ ಯೋಚಿಸಲೂ ಬಾರದು ಎಂದು ನಾನು ಬಯಸಿದ್ದೆ. ಸಿಯಾ ಅಸಹಾಯಕಳಾಗಿ ನನ್ನ ಕಾಲುಗಳನ್ನು ಹಿಡಿದುಕೊಂಡು, ನಾನು ಯಾವುದೇ ಕಳ್ಳತನ ಮಾಡಿಲ್ಲ. ನಾನು ಒಬ್ಬ ಅನಾಥ ಮತ್ತು ದಿಕ್ಕಿಲ್ಲದ ಹುಡುಗಿ. ಆದರೆ ನಾನು ಕಳ್ಳಿಯಲ್ಲ. ನಾನು ಸತ್ತ ನನ್ನ ತಾಯಿಯ ಆಣೆ ಮಾಡಿ ಹೇಳುತ್ತೇನೆ, ನಾನು ನಿಮ್ಮ ಯಾವುದೇ ವಸ್ತುವನ್ನು ಕದ್ದಿಲ್ಲ. ನೀವು ಇಡೀ ಮನೆಯನ್ನು ಹುಡುಕಿ ನೋಡಿ ಎಂದು ಬೇಡಿಕೊಳ್ಳಲಾರಂಭಿಸಿದಳು. ಅವಳ ಕಣ್ಣೀರು ನನ್ನ ಕಾಲುಗಳ ಮೇಲೆ ಬೀಳುತ್ತಿತ್ತು. ಆದರೆ ನನ್ನ ಹೃದಯ ಆ ಸಮಯದಲ್ಲಿ ಯಾವುದೋ ಕಲ್ಲಿನಂತಾಗಿತ್ತು. ನಾನು ನನ್ನ ಸಂಪೂರ್ಣ ಶಕ್ತಿಯಿಂದ ಅವಳನ್ನು ಒದ್ದು ಹಿಂದಕ್ಕೆ ತಳ್ಳಿದೆ. ಈಗ ಈ ಮೊಸಳೆ ಕಣ್ಣೀರನ್ನು ಜೈಲಿಗೆ ಹೋಗಿ ಪೊಲೀಸರಿಗೆ ತೋರಿಸು. ಅವರು ನಿನ್ನ ಮೂಳೆಗಳನ್ನು ಮುರಿದಾಗ ಆ ಎಲ್ಲ ಜ್ಯುವೆಲರಿ ಮತ್ತು ಆ ಹಣವನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯಾ ಅಥವಾ ಯಾರಿಗೆ ಕೊಟ್ಟಿದ್ದೀಯಾ ಎಂದು ನೀನೇ ಹೇಳುತ್ತೀಯಾ. ನಾನು ಹಾಲ್ನಲ್ಲಿ ಆತಂಕದಿಂದ ಅತ್ತಿತ್ತ ಓಡಾಡುತ್ತಾ ಪೊಲೀಸರ ಆಗಮನಕ್ಕಾಗಿ ಕಾಯುತ್ತಿದ್ದೆ ಮತ್ತು ಸಿಯಾ ಬೆಡ್ರೂಮ್ನಲ್ಲಿ ನೆಲದ ಮೇಲೆ ಕುಳಿತು ಅಳುತ್ತಿದ್ದಳು ಮತ್ತು ತನ್ನ ಹಣೆಬರಹವನ್ನು ಹಳೆಯುತ್ತಿದ್ದಳು. ಮತ್ತು ಸ್ವಲ್ಪ ಸಮಯದ ನಂತರ ಮನೆಯ ಹೊರಗೆ ಪೊಲೀಸ್ ವಾಹನದ ಹಾರ್ನ್ ಸದ್ದು ಕೇಳಿಸಿತು. ಇನ್ಸ್ಪೆಕ್ಟರ್ ಮುಖ್ಯ ಗೇಟ್ನ ಬೆಲ್ ಬಾರಿಸಿದಾಗ ನಾನೇ ಬೇಗನೆ ಹೋಗಿ ಬಾಗಿಲು ತೆರೆದು ಇನ್ಸ್ಪೆಕ್ಟರನ್ನು ನನ್ನೊಂದಿಗೆ ಮನೆಯೊಳಗೆ ಕರೆತಂದೆ. ಅಲ್ಲಿ ಆ ಹುಡುಗಿ ಕುಳಿತು ಇನ್ನೂ ಅಳುತ್ತಿದ್ದಳು. ನಾನು ಅವಳನ್ನು ನೋಡಿ ಅವಳ ಕಡೆಗೆ ಕೈ ತೋರಿಸಿ ಬಹಳ ಕೋಪದಲ್ಲಿ, ಇವಳೇ ಆ ಹುಡುಗಿ, ಇದುವರೆಗೂ ನಮ್ಮೊಂದಿಗೆ ನಮ್ಮ ಮನೆಯಲ್ಲೇ ವಾಸಿಸುತ್ತಿದ್ದಳು ಮತ್ತು ಇವಳೇ ನನ್ನ ಪತಿಯ ಮುಗ್ಧತೆಯ ಲಾಭವನ್ನು ಪಡೆದುಕೊಂಡು ನಮ್ಮ ಮನೆಯಲ್ಲಿ ಕಳ್ಳತನ ಮಾಡಿದ್ದಾಳೆ. ದಯವಿಟ್ಟು ಇನ್ಸ್ಪೆಕ್ಟರ್ ಸಾಹೇಬರೇ, ಇವಳನ್ನು ಅರೆಸ್ಟ್ ಮಾಡಿ ಮತ್ತು ನನ್ನ ಜ್ಯುವೆಲರಿ, ನನ್ನ ಹಣ ಎಲ್ಲಿದೆ ಎಂದು ಇವಳನ್ನು ಕೇಳಿ. ನನಗೆ ನನ್ನ ಪ್ರತಿಯೊಂದು ವಸ್ತುವು ಯಾವುದೇ ಬೆಲೆ ತೆತ್ತಾದರೂ ವಾಪಸ್ ಬೇಕು ಎಂದು ಹೇಳಿದೆ. ಇನ್ಸ್ಪೆಕ್ಟರ್ ಜೊತೆಗಿದ್ದ 2 ಕಾನ್ಸ್ಟೇಬಲ್ಗಳು ಹೋಗಿ ಸಿಯಾಳನ್ನು ಹಿಡಿದುಕೊಂಡರು ಮತ್ತು ಅವಳನ್ನು ಎಳೆದು ಎಬ್ಬಿಸಿ ನೇರವಾಗಿ ನಿಲ್ಲಿಸಿದರು. ಸಿಯಾಳ ಪ್ರಾಣವೇ ಹೋದಂತಾಗಿತ್ತು ಮತ್ತು ಅವಳ ಮುಖ ನೋವಿನಿಂದ ಬಿಳಿಚಿಕೊಂಡಿತ್ತು. ಅವಳು ಪದೇ ಪದೇ ನನ್ನನ್ನು ಬೇಡಿಕೊಳ್ಳುತ್ತಿದ್ದಳು, ಈ ಜನರಿಗೆ ಹೇಳಿ, ನನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗಬಾರದು. ನಾನು ಯಾವುದೇ ಕಳ್ಳತನ ಮಾಡಿಲ್ಲ. ನಾನು ನಿರ್ದೋಷಿ. ನಾನು ಕಳ್ಳಿಯಲ್ಲ ಎಂದು ಅವಳು ನನ್ನನ್ನು ಕೇಳಿಕೊಳ್ಳುತ್ತಿದ್ದಳು. ಆದರೆ ನಾನಾಗಲಿ ಇನ್ಸ್ಪೆಕ್ಟರ್ ಆಗಲಿ ಅವಳ ಯಾವುದೇ ಮಾತನ್ನು ಕೇಳಿರಲಿಲ್ಲ ಮತ್ತು ನಾನು ಇನ್ಸ್ಪೆಕ್ಟರ್ಗೆ, ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇವಳನ್ನು ಇಲ್ಲಿಂದ ಕರೆದೊಯ್ಯಿರಿ ಎಂದು ಹೇಳಿದೆ. ಆ ಕಾನ್ಸ್ಟೇಬಲ್ಗಳು ಅವಳ ಕೈಗಳಿಗೆ ಕೋಳಗಳನ್ನು ಹಾಕಿ ಅವಳನ್ನು ಅಲ್ಲಿಂದ ಕರೆದೊಯ್ಯುತ್ತಿದ್ದಾಗ ಅವಳು ಪದೇ ಪದೇ ತಿರುಗಿ ನನ್ನನ್ನೇ ನೋಡುತ್ತಿದ್ದಳು ಮತ್ತು ಅವಳ ಆ ಅಳುತ್ತಿದ್ದ ಕಣ್ಣುಗಳಲ್ಲಿದ್ದ ಅಸಹಾಯಕತೆ ಮತ್ತು ಭಯವು ಯಾವುದೇ ಸಾಮಾನ್ಯ ಮನುಷ್ಯನ ಹೃದಯವನ್ನು ಕರಗಿಸಬಹುದಿತ್ತು. ಆದರೆ ಆ ಸಮಯದಲ್ಲಿ ನಾನು ನನ್ನ ಅಹಂಕಾರ ಮತ್ತು ಕೋಪದಲ್ಲಿ ಎಷ್ಟೊಂದು ಹುಚ್ಚಳಾಗಿದ್ದೇನೆಂದರೆ ನನ್ನಲ್ಲಿ ಒಂದು ರೀತಿಯ ಹುಚ್ಚು ಆವರಿಸಿತು ಮತ್ತು ನಾನು ಯಾರ ಯಾವುದೇ ಮಾತನ್ನು ಕೇಳಲು ಸಿದ್ಧಳಿರಲಿಲ್ಲ. ನಾನು ಪೊಲೀಸರಿಗೆ ಬಹಳ ಕಟ್ಟುನಿಟ್ಟಾಗಿ, ಇವಳನ್ನು ಜೈಲಿನಲ್ಲಿ ಹಾಕಿ, ಇವಳು ನಿಜ ಹೇಳುವವರೆಗೂ ಕಠಿಣವಾಗಿ ಇವಳನ್ನು ವಿಚಾರಣೆ ಮಾಡಿ ಎಂದು ಹೇಳಿದೆ. ಇನ್ಸ್ಪೆಕ್ಟರ್ ಜೊತೆಗಿದ್ದ 2 ಕಾನ್ಸ್ಟೇಬಲ್ಗಳು ಅವಳನ್ನು ಎಳೆದುಕೊಂಡು ತಮ್ಮ ವಾಹನದತ್ತ ಹೋಗಲಾರಂಭಿಸಿದರು. ಇಡೀ ಮನೆಯಲ್ಲಿ ಸಿಯಾಳ ಅಳುವಿನ ಶಬ್ದ ಪ್ರತಿಧ್ವನಿಸುತ್ತಿತ್ತು. ಆದರೆ ನನ್ನ ಹೃದಯದಲ್ಲಿ ಸ್ವಲ್ಪವೂ ಕರುಣೆ ಮೂಡಿರಲಿಲ್ಲ. ಅವರು ಅವಳನ್ನು ತಮ್ಮ ವಾಹನದಲ್ಲಿ ಕುಳ್ಳಿರಿಸಿಕೊಂಡು ಕರೆದೊಯ್ದರು ಮತ್ತು ಪೊಲೀಸ್ ವಾಹನ ಅಲ್ಲಿಂದ ಹೋದ ತಕ್ಷಣ ನಾನು ದೀರ್ಘವಾಗಿ ಉಸಿರೆಳೆದುಕೊಂಡೆ
ಮತ್ತು ನನಗೆ ವಿಚಿತ್ರವಾದ ನೆಮ್ಮದಿ ಸಿಕ್ಕಿದಂತಾಯಿತು. ಇಂದು ನಾನು ಯಾವುದೋ ಯುದ್ಧವನ್ನು ಗೆದ್ದಂತೆ ಮತ್ತು ಕಳ್ಳಿಯನ್ನು ಹಿಡಿದಂತೆ ನನಗೆ ಭಾಸವಾಗುತ್ತಿತ್ತು. ಈಗ ನನಗೆ ನನ್ನ ಎಲ್ಲ ಜ್ಯುವೆಲರಿ ಮತ್ತು ಹಣ ವಾಪಸ್ ಸಿಗುತ್ತದೆ. ನನಗೆ ನನ್ನ ಬುದ್ಧಿವಂತಿಕೆಯಿಂದ ನಾನು ಬಹಳ ದೊಡ್ಡ ಸಂಕಟದಿಂದ ನನ್ನನ್ನು ರಕ್ಷಿಸಿಕೊಂಡೆ ಎಂದು ಅನಿಸುತ್ತಿತ್ತು. ನಾನು ಮತ್ತೆ ನನ್ನ ಕೋಣೆಗೆ ಹೋದೆ ಮತ್ತು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸತೊಡಗಿದೆ. ಇದರಿಂದ ಸಂಜಯ್ ಬರುವ ಮುನ್ನ ಕೋಣೆಯನ್ನು ಸ್ವಲ್ಪ ಸರಿಪಡಿಸಬಹುದು. ಆದರೆ ಬಹಳ ದೊಡ್ಡ ಚಂಡಮಾರುತವೊಂದು ಬರುವುದು ಇನ್ನೂ ಬಾಕಿ ಇದೆ ಎಂಬುದರ ಬಗ್ಗೆ ನನಗೆ ಕಿಂಚಿತ್ತೂ ಅಂದಾಜು ಇರಲಿಲ್ಲ. ಮತ್ತು ನನ್ನ ಆ ಗರ್ವ, ಅಹಂಕಾರ ಮತ್ತು ಆ ಅನಾಥ ಹುಡುಗಿಯ ಮೇಲಿನ ದೌರ್ಜನ್ಯಕ್ಕಾಗಿ ನನಗೆ ಬಹಳ ದೊಡ್ಡ ಶಿಕ್ಷೆ ಸಿಗುವುದು ಇನ್ನೂ ಬಾಕಿ ಇದೆ ಎಂಬುದರ ಬಗ್ಗೆ ನಾನು ಯೋಚಿಸಿಯೂ ಇರಲಿಲ್ಲ. ನಾನು ಒಂದೆರಡು ಬಟ್ಟೆಗಳನ್ನು ತೆಗೆದು ಕಬೋರ್ಡ್ನಲ್ಲಿ ಇಟ್ಟಿದ್ದೆ ಅಷ್ಟೇ. ನನ್ನ ಪತಿ ಮನೆಗೆ ವಾಪಸ್ಸಾದರು. ನಾನು ಓಡುತ್ತಾ ಹಾಲ್ಗೆ ಹೋಗಿ ಅವರ ಕೈ ಹಿಡಿದುಕೊಂಡು ಅವರನ್ನು ನನ್ನ ರೂಮ್ಗೆ ಕರೆತಂದೆ. ನಾನು ಅವರನ್ನು ಕುಳ್ಳಿಸಿ ದೀರ್ಘವಾಗಿ ಉಸಿರೆಳೆದುಕೊಂಡು ಸ್ವಲ್ಪ ಸಮಯದ ಮೊದಲು ಇಲ್ಲಿ ನಡೆದ ಎಲ್ಲವನ್ನೂ ಅವರಿಗೆ ಹೇಳಿದೆ ಮತ್ತು ನಾನು ಪೊಲೀಸರನ್ನು ಕರೆಸಿ ಸಿಯಾಳನ್ನು ಅರೆಸ್ಟ್ ಮಾಡಿಸಿದ್ದೇನೆ. ಅವಳು ನಮ್ಮ ಕಳುವಾದ ವಸ್ತುಗಳನ್ನು ವಾಪಸ್ ಕೊಡಬಹುದು ಎಂಬುದನ್ನು ನಾನು ಅವರಿಗೆ ತಿಳಿಸಿದೆ. ನನ್ನ ಮಾತನ್ನು ಕೇಳಿ ಸಂಜಯ್ ಅವರ ಮುಖ ಕೋಪದಿಂದ ಕೆಂಪಾಯಿತು. ಕುಳಿತಿದ್ದ ಸಂಜಯ್ ಎದ್ದು ನಿಂತರು. ಅವರು ಬಹಳ ಕೋಪದಿಂದ ನನ್ನನ್ನು ಕೇಳಿದರು, ಅವನಿ, ನಿನಗೆ ಹುಚ್ಚು ಹಿಡಿದಿದೆಯಾ? ನೀನು ಹೀಗೆ ಹೇಗೆ ಮಾಡಬಹುದು? ನೀನು ಯಾವುದೇ ಪುರಾವೆ ಇಲ್ಲದೆ ಆ ಅನಾಥ ಮಗುವನ್ನು ಪೊಲೀಸರಿಗೆ ಒಪ್ಪಿಸಿದೆ. ಕಳ್ಳತನ ಅವಳೇ ಮಾಡಿದಳೆ ಎಂಬುದಕ್ಕೆ ನಿನ್ನ ಬಳಿ ಏನು ಪುರಾವೆ ಇದೆ? ನೀನು ನಿನ್ನ ಸಂಪತ್ತಿನ ಗರ್ವದಲ್ಲಿ ಕುರುಡಿಯಾಗಿ ನನ್ನ ತಂಗಿಯ ಮಗಳ ಮರ್ಯಾದೆಯನ್ನು ಹರಾಜು ಹಾಕಿದೆ. ಆ ಬಡ ಹುಡುಗಿಯ ಹೊರತಾಗಿ ಈ ಕೆಲಸವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಎಂದು ನಾನು ಅವರಿಗೆ ಹೇಳಲು ಪ್ರಯತ್ನಿಸಿದೆ. ಆದರೆ ಅವರು ಆ ಸಮಯದಲ್ಲಿ ನನ್ನ ಯಾವುದೇ ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ. ಅವರು ತಮ್ಮ ಕಾರಿನ ಕೀ ತೆಗೆದುಕೊಂಡರು ಮತ್ತು ಸಿಯಾಳನ್ನು ಮನೆಗೆ ವಾಪಸ್ ಕರೆತರಲು ಪೊಲೀಸ್ ಸ್ಟೇಷನ್ಗೆ ಹೋದರು. ಹೋಗುತ್ತಾ ಹೋಗುತ್ತಾ ಆ ಮಗುವಿಗೆ ಏನಾದರೂ ತೊಂದರೆ ಆದರೆ ಅವರು ನನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ನನಗೆ ಹೇಳಿದರು. ಆದರೆ ಇದ್ದಕ್ಕಿದ್ದಂತೆ ದಾರಿಯಲ್ಲೇ ಅವರ ಕಾರು ಕೆಟ್ಟು ಹೋಯಿತು ಮತ್ತು ಅವರು ನಗರದ ದೊಡ್ಡ ಮಾರ್ಕೆಟ್ ರಸ್ತೆಯಲ್ಲಿ ಸಿಲುಕಿಕೊಂಡರು. ಅಲ್ಲಿ ಆಗಾಗ ಟ್ರಾಫಿಕ್ ಇರುತ್ತಿತ್ತು ಮತ್ತು ಅಲ್ಲಿಂದ ಹೊರಬರಲು ಗಂಟೆಗಟ್ಟಲೆ ಬೇಕಾಗುತ್ತಿತ್ತು. ನಾನು ನನ್ನ ರೂಮ್ನಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೆ ಮತ್ತು ಸಂಜಯ್ಗೆ ಏನಾಯಿತೋ ಗೊತ್ತಿಲ್ಲ. ಅವರು ಆ ಹುಡುಗಿಯ ಪರ ವಹಿಸುತ್ತಿದ್ದಾರೆ ಮತ್ತು ಅವಳಿಗಾಗಿ ನನಗೆ ಎಷ್ಟೊಂದು ಮಾತುಗಳನ್ನು ಹೇಳಿ ಹೋದರಲ್ಲ ಎಂದು ಯೋಚಿಸುತ್ತಾ ಕೋಪಗೊಂಡಿದ್ದೆ. ಸಂಜೆಯಾಗುತ್ತಿತ್ತು. ಆದರೆ ಮತ್ತೆ ಮುಖ್ಯ ಗೇಟ್ನ ಬೆಲ್ ಬಾರಿಸಿದಾಗ ಬಹುಶಃ ಸಂಜಯ್ ಮನೆಗೆ ವಾಪಸ್ಸಾದರು ಎಂದು ನಾನು ಅಂದುಕೊಂಡೆ. ನಾನು ಬೇಗನೆ ಹೋಗಿ ಗೇಟ್ ತೆರೆದಾಗ ಎದುರು ತನ್ವಿ ಇದ್ದಳು. ಅವಳು ಬೆಳಿಗ್ಗೆಯಿಂದ ತನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಳು ಮತ್ತು ಈಗ ವಾಪಸ್ಸಾಗಿದ್ದಳು. ಆದರೆ ಅವಳ ಆ ಸ್ಥಿತಿಯನ್ನು ನೋಡಿ ನಾನು ಸ್ವಲ್ಪ ಚಿಂತಿತಳಾದೆ, ಏಕೆಂದರೆ ಅವಳ ಮುಖದ ಬಣ್ಣ ಸಂಪೂರ್ಣವಾಗಿ ಬದಲಾಗಿತ್ತು ಮತ್ತು ಅವಳ ಹಣೆಯ ಮೇಲೆ ಬೆವರಿನ ಹನಿಗಳಿದ್ದವು ಮತ್ತು ಅವಳು ಬಹಳ ಗಾಬರಿಗೊಂಡಂತೆ ಕಾಣುತ್ತಿದ್ದಳು. ಅವಳು ನನ್ನ ಕಣ್ಣುಗಳನ್ನು ತಪ್ಪಿಸುತ್ತಿದ್ದಳು. ನಾನು ಅವಳ ಕೈ ಹಿಡಿದು ಅವಳನ್ನು ಕೇಳಿದೆ, ಮಗಳೇ ತನ್ವಿ, ಏನಾಯಿತು? ನೀನು ಏಕೆ ಇಷ್ಟೊಂದು ಚಿಂತಿತಳಾಗಿ ಕಾಣುತ್ತಿದ್ದೀಯಾ? ನಿನ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ದು ಹೇಗಿತ್ತು? ಅವಳು ತನ್ನ ಮುಖವನ್ನು ಕೆಳಗೆ ಮಾಡಿಕೊಂಡು ನನ್ನ ಮಾತಿಗೆ ಸರಿಯಾಗಿ ಉತ್ತರಿಸಲಿಲ್ಲ. ಮತ್ತು ಮಮ್ಮಿ, ನನ್ನ ತಲೆ ಸ್ವಲ್ಪ ನೋವಾಗುತ್ತಿದೆ ಮತ್ತು ನಾನು ಸ್ವಲ್ಪ ನಿದ್ದೆ ಮಾಡಲು ಬಯಸುತ್ತೇನೆ ಎಂದು ಹೇಳಿದಳು. ಇಷ್ಟು ಹೇಳಿ ಅವಳು ವೇಗವಾಗಿ ತನ್ನ ರೂಮ್ನ ಕಡೆಗೆ ಹೊರಟು ಹೋದಳು. ನಾನು ಅಲ್ಲೇ ನಿಂತು ಅವಳನ್ನು ಆಶ್ಚರ್ಯದಿಂದ ನೋಡುತ್ತಾ ನಿಂತೆ, ಏಕೆಂದರೆ ಬೆಳಿಗ್ಗೆ ಅವಳು ಮನೆಯಿಂದ ಸರಿಯಾಗಿ ಹೋಗಿದ್ದಳು. ಆದ್ದರಿಂದ ಅವಳಿಗೆ ಸುಸ್ತಾಗಿರಬಹುದು. ಸ್ವಲ್ಪ ಸಮಯ ಅವಳಿಗೆ ಆರಾಮ್ ಮಾಡಲು ಬಿಡುತ್ತೇನೆ, ನಂತರ ಅವಳೊಂದಿಗೆ ಮಾತನಾಡುತ್ತೇನೆ ಎಂದು ನಾನು ಯೋಚಿಸಿದೆ. ಮತ್ತು ಸ್ವಲ್ಪ ಸಮಯದ ನಂತರ ಅವಳ ಆರೋಗ್ಯ ವಿಚಾರಿಸಲು ಅವಳ ರೂಮ್ಗೆ ಹೋದೆ. ತನ್ವಿ ಆ ಸಮಯದಲ್ಲಿ ತನ್ನ ರೂಮ್ನಲ್ಲಿರಲಿಲ್ಲ. ಅವಳು ವಾಶ್ರೂಮ್ಗೆ ಹೋಗಿದ್ದಳು. ವಾಶ್ರೂಮ್ನಿಂದ ನೀರಿನ ಶಬ್ದ ಬರುತ್ತಿತ್ತು. ನಾನು ಅವಳ ಬೆಡ್ ಮೇಲೆ ಕುಳಿತುಕೊಂಡೆ ಮತ್ತು ಅವಳಿಗಾಗಿ ಕಾಯಲಾರಂಭಿಸಿದೆ. ಆಗ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ತನ್ವಿಯ ಹ್ಯಾಂಡ್ ಬ್ಯಾಗ್ ಮೇಲೆ ಬಿತ್ತು. ಅದನ್ನು ಅವಳು ಹಾಗೆಯೇ ತನ್ನ ಬೆಡ್ ಮೇಲೆ ಎಸೆದಿದ್ದಳು. ಅದರ ಒಳಗಿಂದ ಕಾಗದ ಒಂದು ಸ್ವಲ್ಪ ಹೊರಬಂದಿತ್ತು. ಅದನ್ನು ನೋಡಿ ನನಗೆ ತನ್ವಿ ಏನಾದರೂ ಶಾಪಿಂಗ್ ಮಾಡಿರಬಹುದು, ಇದು ಅದರದೇ ಬಿಲ್ ಇರಬಹುದು ಎಂದು ಅನ್ನಿಸಿತು. ನಂತರ ನಾನೇನು ಯೋಚಿಸಿದೆನೋ ಗೊತ್ತಿಲ್ಲ. ನಾನು ಅವಳ ಬ್ಯಾಗ್ ತೆಗೆದುಕೊಂಡೆ ಮತ್ತು ಆ ರಸೀದಿಯನ್ನು ನೋಡಲಾರಂಭಿಸಿದೆ. ನಾನು ಆ ರಸೀದಿಯನ್ನು ಓದಿದ ತಕ್ಷಣ ಬೆಚ್ಚಿಬಿದ್ದೆ. ನಾನು ಏನು ನೋಡುತ್ತಿದ್ದೇನೆಂದು ನನ್ನ ಕಣ್ಣುಗಳನ್ನೇ ನನಗೆ ನಂಬಲಾಗಲಿಲ್ಲ. ಆ ರಸೀದಿ ಯಾವುದೇ ಬ್ಯೂಟಿಷಿಯನ್ ಅಥವಾ ಶಾಪಿಂಗ್ ಬಿಲ್ ಆಗಿರಲಿಲ್ಲ. ಅದು ಬಹಳ ದೊಡ್ಡ ಅಕ್ಕಸಾಲಿಗನ ಅಂಗಡಿಯ ರಸೀದಿಯಾಗಿತ್ತು. ಆ ರಸೀದಿಯ ಮೇಲೆ ನನ್ನ ಅದೇ ಡೈಮಂಡ್ ಸೆಟ್ಸ್ ಮತ್ತು ಗೋಲ್ಡ್ ಸೆಟ್ನ ತೂಕ ಮತ್ತು ಬೆಲೆಯನ್ನು ಬರೆಯಲಾಗಿತ್ತು. ನನ್ನ ಜ್ಯುವೆಲರಿಯ ರಸೀದಿ ಅದಾಗಿತ್ತು. ಅದು ಹಿಂದೆ ನಮ್ಮ ಮನೆಯಿಂದ ಕಳ್ಳತನವಾಗಿತ್ತು. ಆ ರಸೀದಿಯ ಮೇಲೆ ಇಂದಿನ ಡೇಟನ್ನೇ ಬರೆಯಲಾಗಿತ್ತು.
ಮತ್ತು ಆ ರಸೀದಿಯ ಮೇಲೆ ಮಾರುವವರ ಹೆಸರಿನ ಜಾಗದಲ್ಲಿ ನನ್ನ ಮಗಳು ತನ್ವಿಯ ಹೆಸರನ್ನು ಬರೆಯಲಾಗಿತ್ತು. ಅವಳ ಸ್ವಂತ ಫೋನ್ ನಂಬರ್ ಬರೆಯಲಾಗಿತ್ತು. ಅದರ ಮೇಲೆ ಬರೆಯಲಾದ ಹಣದ ಮೊತ್ತ ಎಷ್ಟಿತ್ತೆಂದರೆ, ನಮ್ಮ ಈ ಮನೆ ಇದ್ದಂತೆ ನಾವು ಇನ್ನೊಂದು ಮನೆಯನ್ನೇ ತೆಗೆದುಕೊಳ್ಳಬಹುದಿತ್ತು. ಆದರೆ ಈ ರಸೀದಿಯ ಮೇಲೆ ಬರೆಯಲಾದ ಹಣವನ್ನು ಮಾರುವವರ ಅಕೌಂಟ್ಗೆ ಇನ್ನೂ ಕಳುಹಿಸಿರಲಿಲ್ಲ. ಆ ರಸೀದಿಯ ಮೇಲೆ ಇನ್ನೂ ಈ ರಸೀದಿಯ ಜೊತೆಗೆ ಆ ಜ್ಯುವೆಲರಿಯ ತಪಾಸಣೆಯಾಗುವುದು 1 ಬಾರಿ ಬಾಕಿ ಇದೆ ಎಂದು ಬರೆಯಲಾಗಿತ್ತು. ಮತ್ತು ಆ ಡೈಮಂಡ್ ಸೆಟ್ ಮತ್ತು ಗೋಲ್ಡ್ ಸೆಟ್ಟನ್ನು ಬೇರಾರೂ ಅಲ್ಲ, ಬದಲಾಗಿ ನನ್ನ ಸ್ವಂತ ಮಗಳೇ ತನ್ನ ಸ್ವಂತ ಮನೆಯಿಂದ ಕದ್ದಿದ್ದಾಳೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿತ್ತು. ಇದೆಲ್ಲವನ್ನು ನೋಡಿ ನನ್ನ ಮೆದುಳು ಕೆಲಸ ಮಾಡುವುದನ್ನು ನಿಲ್ಲಿಸಿತು. ನಾನು ಆ ರಸೀದಿಯನ್ನು ದುರುಗುಟ್ಟಿ ನೋಡುತ್ತಿದ್ದೆ. ಏನು ಮಾಡಬೇಕೆಂದು ತೋಚಲಿಲ್ಲ. ಆದರೆ ತನ್ವಿ ಹೀಗೆ ಏಕೆ ಮಾಡಿದಳು? ಅವಳು ಕಳ್ಳತನ ಮಾಡುವಂತಹ ಅನಿವಾರ್ಯತೆ ಏನಿತ್ತು? ನನಗೆ ಏನೂ ಅರ್ಥವಾಗಲಿಲ್ಲ. ಇಷ್ಟರಲ್ಲಿ ತನ್ವಿ ವಾಶ್ರೂಮ್ನಿಂದ ಹೊರಗೆ ಬಂದಳು. ಮತ್ತು ಅವಳು ಹೊರಗೆ ಬಂದ ಕೂಡಲೇ ನಾನು ಅವಳ ಬಳಿ ಹೋಗಿ ಅವಳ ಕೈ ಹಿಡಿದು ಕೇಳಿದೆ, ಇದೆಲ್ಲ ಏನು? ನೀನು ನಿನ್ನದೇ ಮನೆಯಲ್ಲಿ ಕಳ್ಳತನ ಮಾಡುವಂಥ ಅನಿವಾರ್ಯತೆ ಏನಿತ್ತು? ಅವಳು ನನ್ನ ಮಾತನ್ನು ಕೇಳಿ ಗಾಬರಿಗೊಂಡಳು ಮತ್ತು ನನ್ನ ಕಣ್ಣುಗಳನ್ನು ತಪ್ಪಿಸುತ್ತಾ ಹೇಳಲಾರಂಭಿಸಿದಳು, ಇಲ್ಲ ಮಮ್ಮಿ, ನಾನು ಅಂಥದ್ದೇನು ಮಾಡಿಲ್ಲ. ನೀವೇನು ಹೇಳುತ್ತಿದ್ದೀರಿ ನನಗೆ ಗೊತ್ತಿಲ್ಲ. ಆಗ ನಾನು ಅವಳ ಕೆನ್ನೆಗೆ ಒಂದು ಬಿರುಸಾದ ಏಟು ಕೊಟ್ಟೆ ಮತ್ತು ಅವಳಿಗೆ ಆ ರಸೀದಿಯನ್ನು ತೋರಿಸುತ್ತಾ ಕೇಳಿದೆ, ಇದೆಲ್ಲ ಏನಾಗುತ್ತಿದೆ ಎಂದು ನನಗೆ ಎಲ್ಲವನ್ನೂ ನಿಜ ಹೇಳು. ನೀನು ಹೀಗೇಕೆ ಮಾಡಿದೆ? ತನ್ವಿ ಅಳಲಾರಂಭಿಸಿದಳು ಮತ್ತು ನೆಲದ ಮೇಲೆ ಕುಳಿತುಕೊಂಡಳು. ಅವಳ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಅವಳು ಸ್ವಲ್ಪ ಸಮಯದವರೆಗೆ ಮೌನವಾಗಿ ನಿಂತಿದ್ದಳು. ನಂತರ ಅಳುತ್ತಾ ಹೇಳಿದಳು, ಮಮ್ಮಿ, ಆ ಡೈಮಂಡ್ ಸೆಟ್ ಮತ್ತು ಗೋಲ್ಡ್ ಸೆಟ್ಟನ್ನು ನಾನೇ ಕದ್ದಿದ್ದೆ ಮತ್ತು ನಾನು ಬೆಳಿಗ್ಗೆ ಅದನ್ನು ಮಾರಲು ಹೋಗಿದ್ದೆ. ನಾನು ತುಂಬ ಕಷ್ಟದಲ್ಲಿದ್ದೇನೆ. ಅವಳು ಈ ರೀತಿ ಅಳುತ್ತಿರುವುದನ್ನು ನೋಡಿ ನಾನು ಒಂದು ಕ್ಷಣ ಹೆದರಿದ್ದೆ ಮತ್ತು ನಾನು ಅವಳಿಗೆ ಹೇಳಿದೆ, ಏನು ವಿಷಯ? ನನಗೆ ಹೇಳು, ಈಗ ಯಾವುದೇ ಸುಳ್ಳು ಹೇಳಬೇಡ. ನಂತರ ತನ್ವಿ ತಿಳಿಸಿದಳು, ಮಮ್ಮಿ, ನಾನು ಕೆಲವು ದಿನಗಳ ಹಿಂದೆ ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ದೇನಲ್ಲ, ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ನನಗೆ ಪ್ರಪೋಸ್ ಮಾಡಿದ್ದ. ಅವನ ಹೆಸರು ವಿನಯ್. ಆದರೆ ನಾನು ಎಲ್ಲರ ಮುಂದೆ ಅವನನ್ನು ಗೇಲಿ ಮಾಡುತ್ತಾ ಅವನಿಗೆ ಹೇಳಿದ್ದೆ, ನಾನು ಯಾರೆಂದು ನಿನಗೆ ತಿಳಿದಿಲ್ಲವೇ? ನನ್ನ ಹೆಸರು ತನ್ವಿ ಶರ್ಮಾ ಮತ್ತು ನಾನು ನಿನ್ನಂಥ ಹುಡುಗನ ಪ್ರಪೋಸಲನ್ನು ಅಕ್ಸೆಪ್ಟ್ ಮಾಡುತ್ತೇನೆ ಎಂದು ನೀನು ಕನಸು ಕಾಣುತ್ತಿದ್ದೀಯಾ? ನೀನು ನನ್ನ ಫ್ರೆಂಡ್ ಆಗಿದ್ದೀಯಾ? ಫ್ರೆಂಡ್ನಂತೆ ಇರು. ನಿನ್ನ ಮಿತಿಯನ್ನು ಮೀರುವುದು ನಿನಗೆ ಒಳ್ಳೆಯದಲ್ಲ. ಅವನಿಗೆ ಇಷ್ಟು ಹೇಳಿ ನಾನು ನನ್ನ ಫ್ರೆಂಡ್ ಜೊತೆ ನನ್ನ ರೂಮ್ಗೆ ಹೋದೆ ಮತ್ತು ರಾತ್ರಿಯ ಪಾರ್ಟಿಯಲ್ಲಿ ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದೆ. ಆಗ ವಿನಯ್ ನನ್ನ ಬಳಿ ಬಂದು ನನ್ನನ್ನು ಕ್ಷಮಿಸು ತನ್ವಿ, ನಾನು ಯಾವುದೇ ಯೋಚನೆ ಇಲ್ಲದೆ ಸುಮ್ಮನೆ ನಿನಗೆ ಪ್ರಪೋಸ್ ಮಾಡಿದೆ. ನಾನು ಹಾಗೆ ಮಾಡಬಾರದಿತ್ತು. ನನ್ನನ್ನು ಕ್ಷಮಿಸು ಮತ್ತು ಆಗಿದ್ದನ್ನು ಮರೆತು ಬಿಡೋಣ. ನಾವು ಮೊದಲಿನಂತೆ ಫ್ರೆಂಡ್ಸ್ ಆಗಿ ಇರೋಣ ಎಂದು ನನ್ನ ಬಳಿ ಹೇಳಲಾರಂಭಿಸಿದ. ನಾನು ಅವನ ಕಡೆ ನೋಡಿದಾಗ ಅವನು ನನಗೆ, ತಗೋ, ನಾನು ನಿನಗಾಗಿ ಜ್ಯೂಸ್ ತಂದಿದ್ದೇನೆ, ಇದನ್ನು ಕುಡಿ ಎಂದು ಹೇಳಿದ. ನಾನು ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದೆ. ಹಾಗಾಗಿ ನಾನು ಅವನ ಕೈಯಿಂದ ಆ ಜ್ಯೂಸ್ ತೆಗೆದುಕೊಂಡು ಕುಡಿದೆ. ಆದರೆ ಅವನು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಅಲ್ಲಿಗೆ ಬಂದಿದ್ದಾನೆ ಎಂದು ನನಗೆ ತಿಳಿದಿರಲಿಲ್ಲ. ಇದೆಲ್ಲದರ ಹಿಂದೆ ಅವನದೊಂದು ಪೂರ್ವ ಯೋಜಿತ ಪ್ಲ್ಯಾನಿಂಗ್ ಇದೆ. ನಾನು ಜ್ಯೂಸ್ ಕುಡಿದ ತಕ್ಷಣ ನನಗೆ ಸ್ವಲ್ಪ ತಲೆ ಸುತ್ತುವಂತಾಯಿತು ಮತ್ತು ಆ ಹುಡುಗ ನನ್ನ ಬಳಿ ಬಂದು ನನ್ನ ಕೈ ಹಿಡಿದು, ನಿನಗೆ ಸುಸ್ತಾಗಿರುವಂತಿದೆ, ಬಾ, ನಾನು ನಿನ್ನನ್ನು ನಿನ್ನ ರೂಮ್ವರೆಗೆ ಬಿಟ್ಟು ಬರುತ್ತೇನೆ ಎಂದು ಹೇಳಿದ. ಅವನು ನನ್ನನ್ನು ನನ್ನ ರೂಮ್ನ ಬದಲಿಗೆ ತನ್ನ ರೂಮ್ಗೆ ಕರೆದೊಯ್ದ ಮತ್ತು ನನ್ನ ಕೆಟ್ಟ ಫೋಟೋವನ್ನು ತನ್ನ ಫೋನ್ನಲ್ಲಿ ಕ್ಲಿಕ್ ಮಾಡಿಕೊಂಡ. ನನಗೆ ಆ ಸಮಯದಲ್ಲಿ ಸಂಪೂರ್ಣವಾಗಿ ಪ್ರಜ್ಞೆ ಇರಲಿಲ್ಲ. ನಾನು ಬೆಳಿಗ್ಗೆ ಎದ್ದಾಗ ನನ್ನ ತಲೆ ನೋವಿನಿಂದ ಸಿಡಿಯುತ್ತಿತ್ತು. ನಾನು ಇಲ್ಲಿಗೆ ಯಾವಾಗ ಮತ್ತು ಹೇಗೆ ಬಂದೆ ಎಂದು ನನಗೆ ಏನೂ ಅರ್ಥವಾಗಲಿಲ್ಲ. ನಂತರ ನಾನು ನನ್ನ ರೂಮ್ಗೆ ಹೋಗಿ ಫ್ರೆಶ್ ಆದೆ. ಆಗ ನನ್ನ ಫ್ರೆಂಡ್ ಬಂದು ಹೇಳಿದಳು, ನಾವು ರಾತ್ರಿ ಮನೆಗೆ ಹೊರಡಬೇಕು. ನೀನು ರಾತ್ರಿಯಲ್ಲಿದ್ದೆ. ನಾವು ನಿನ್ನನ್ನು ತುಂಬ ಹುಡುಕಿದೆವು, ಆದರೆ ನೀನು ನಮಗೆ ಎಲ್ಲಿಯೂ ಸಿಗಲಿಲ್ಲ. ನೀನು ಇದ್ದಕ್ಕಿದ್ದಂತೆ ಎಲ್ಲಿಗೆ ಹೋಗಿದ್ದೆ? ಆಗ ನಾನು ಯೋಚಿಸಿದೆ. ಎಲ್ಲವನ್ನೂ ಅವಳಿಗೆ ಹೇಳಿಬಿಡೋಣ ಎಂದುಕೊಂಡೆ. ಆದರೆ ಮತ್ತೆ ನಾನು ಯೋಚಿಸಿದೆ, ಇಲ್ಲ, ನಾನು ಈ ಬಗ್ಗೆ ಯಾರಿಗೂ ಏನನ್ನೂ ಹೇಳುವುದಿಲ್ಲ. ನಾನು ಯಾರಿಗಾದರೂ ಏನಾದರೂ ಹೇಳಿದರೆ ನನ್ನನ್ನೇ ತಪ್ಪು ತಿಳಿದುಕೊಳ್ಳಬಹುದು. ನಾನು ಸುಮ್ಮನೆ ಮನೆಗೆ ವಾಪಸ್ ಬರಲು ಪ್ಯಾಕಿಂಗ್ ಮಾಡಲು ಪ್ರಾರಂಭಿಸಿದೆ. ಆದರೆ ಮತ್ತೆ ಕೆಲವು ದಿನಗಳ ನಂತರ ನನಗೆ ಒಂದು ಅಪರಿಚಿತ ನಂಬರ್ನಿಂದ ಮೆಸೇಜ್ ಬಂತು ಮತ್ತು ಅವನು ನನಗೆ ನನ್ನ ಆ ಕೆಟ್ಟ ಫೋಟೋ ಸೆಂಡ್ ಮಾಡಿದ. ಆ ಮೆಸೇಜ್ ಓಪನ್ ಮಾಡಿದ ತಕ್ಷಣವೇ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ನನ್ನ ಸರ್ವಸ್ವವು ನಾಶವಾಯಿತು ಎಂದು ನನಗೆ ಅನ್ನಿಸಿತು. ನಾನು ಆ ಫೋಟೋ ನೋಡಿ ಹುಚ್ಚಳಾದೆ, ಆಘಾತಕ್ಕೊಳಗಾದೆ ಮತ್ತು ಅದರಲ್ಲಿ, ನೀನು ನಿನ್ನ ಈ ಫೋಟೋ ವೈರಲ್ ಆಗಬಾರದು ಎಂದು ಬಯಸಿದರೆ ನನ್ನ ಅಕೌಂಟ್ಗೆ 1 ಕೋಟಿ ಹಾಕು ಮತ್ತು ನೀನು ಈ ಬಗ್ಗೆ ಯಾರಿಗಾದರೂ ಹೇಳಲು ಪ್ರಯತ್ನಿಸಿದರೆ ಅಥವಾ ನಿನ್ನ ಮನೆಯವರಿಗೆ ತಿಳಿಸಿದರೆ ನಿನ್ನ ಪರಿಸ್ಥಿತಿ ಹೇಗಾಗುತ್ತದೆ ಎಂದು ನಿನಗೆ ಗೊತ್ತಿದೆ. ನಿನಗೆ ನಿನ್ನ ಮತ್ತು ನಿನ್ನ ವಂಶದ ಮರ್ಯಾದೆಯ ಮೇಲೆ ಸ್ವಲ್ಪವಾದರೂ ಪ್ರೀತಿ ಇದ್ದರೆ ನಾನು ಹೇಳಿದಂತೆ ನೀನು ಮಾಡುತ್ತೀಯಾ ಎಂದು ಬರೆಯಲಾಗಿತ್ತು.
ನನಗೆ ಏನೂ ಅರ್ಥವಾಗಲಿಲ್ಲ ಮತ್ತು ನಾನು ತುಂಬ ಚಿಂತಿತಳಾಗಿದ್ದೆ. ನಾನು ಈ ವಿಷಯವನ್ನು ಯಾರಿಗೂ ಹೇಳಲು ಸಾಧ್ಯವಿರಲಿಲ್ಲ. ಆ ಅಪರಿಚಿತ ನಂಬರ್ನಿಂದ ನನಗೆ ಪದೇ ಪದೇ ಮೆಸೇಜ್ಗಳು ಬರುತ್ತಿದ್ದವು. ಮಮ್ಮಿ, ನಾನು ತುಂಬ ಹೆದರಿದ್ದೆ. ಒಂದು ವೇಳೆ ಆಕಸ್ಮಿಕವಾಗಿಯೂ ನನ್ನ ಈ ಫೋಟೋ ವೈರಲ್ ಆದರೆ ನಾನು ಎಲ್ಲಿಯೂ ಸಲ್ಲದವಳಾಗುತ್ತೇನೆ ಎಂದು ಯೋಚಿಸಿದೆ. ಮತ್ತು ನಾನು ಇಷ್ಟೊಂದು ಹಣವನ್ನು ನಿಮ್ಮ ಬಳಿ ಕೇಳಲು ಸಾಧ್ಯವಿರಲಿಲ್ಲ, ಏಕೆಂದರೆ ನೀವು ನನಗೆ ಇಷ್ಟು ಹಣವನ್ನು ಎಂದಿಗೂ ನೀಡುವುದಿಲ್ಲ ಮತ್ತು ನೀವು ಕೂಡ ಮದುವೆಯ ತಯಾರಿಯಲ್ಲಿ ಬ್ಯುಸಿಯಾಗಿದ್ದೀರಿ. ಅದಕ್ಕಾಗಿಯೇ ನನಗೆ ಏನೂ ತೋಚಲಿಲ್ಲ. ಅಂದು ನಾನು ನೀವು ನಿಮ್ಮ ರೂಮ್ನಲ್ಲಿ ಕುಳಿತುಕೊಂಡು ನಿಮ್ಮ ಡೈಮಂಡ್ ಜ್ಯುವೆಲರಿಯನ್ನು ನೋಡುತ್ತಿರುವುದನ್ನು ನೋಡಿದೆ. ಆಗ ನನ್ನ ತಲೆಯಲ್ಲಿ ನಾನು ಆ ಜ್ಯುವೆಲರಿಯನ್ನು ಕದ್ದು ಮಾರಿ ಆ ಹುಡುಗನಿಗೆ ಹಣ ಕೊಟ್ಟು ನನ್ನ ಆ ಫೋಟೋವನ್ನು ಡಿಲೀಟ್ ಮಾಡಿಸಬಾರದೇಕೆ ಎಂಬ ಯೋಚನೆ ಬಂತು. ನಾನು ಅವಕಾಶ ನೋಡಿ ನಿಮ್ಮ ಲಾಕರ್ನಿಂದ ಆ ಜ್ಯುವೆಲರಿಯನ್ನು ತೆಗೆಯಲು ಹೋದಾಗ ಆ ಡೈಮಂಡ್ ಸೆಟ್ನೊಂದಿಗೆ ಒಂದು ಗೋಲ್ಡ್ ಸೆಟ್ ಮತ್ತು ಸ್ವಲ್ಪ ಹಣ ಮತ್ತು ಚಿನ್ನದ ನಾಣ್ಯಗಳು ಇದ್ದವು. ನಾನು ಅಲ್ಲಿಂದ ಎಲ್ಲವನ್ನೂ ತೆಗೆದುಕೊಂಡು ನನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಸದ್ದಿಲ್ಲದೆ ಅಲ್ಲಿಂದ ಹೊರಟೆ ಮತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗುತ್ತಿದ್ದೇನೆ ಎಂದು ನಿಮ್ಮ ಬಳಿ ಹೇಳಿದೆ. ನಂತರ ಅಲ್ಲಿಗೆ ಹೋಗಿ ನಾನು ಒಂದು ಜ್ಯುವೆಲರಿ ಶಾಪ್ನಲ್ಲಿ ಆ ಜ್ಯುವೆಲರಿಯನ್ನು ಮಾರುವ ಬಗ್ಗೆ ಮಾತನಾಡಿದೆ. ಆಗ ಅವರು ನನ್ನ ಬಳಿ, ಇದರ ರಸೀದಿ ಎಲ್ಲಿದೆ? ಇದು ಎಲ್ಲಾದರೂ ಕದ್ದ ಮಾಲು ಅಲ್ಲ ತಾನೇ ಎಂದು ಕೇಳಿದರು. ಇದನ್ನು ಕೇಳಿ ನಾನು ಸ್ವಲ್ಪ ಗಾಬರಿಗೊಂಡೆ. ಆದರೆ ನನ್ನನ್ನು ನಾನು ನಿಭಾಯಿಸಿಕೊಂಡು ಅವರಿಗೆ ಹೇಳಿದೆ, ಅರೆ ಇಲ್ಲ ಅಂಕಲ್, ಇದು ನನ್ನ ಮಮ್ಮಿಯ ಜ್ಯುವೆಲರಿ ಮತ್ತು ಇದು ಸ್ವಲ್ಪ ಹಳೆಯದಾಗಿದೆ. ಹಾಗಾಗಿ ಮಮ್ಮಿ ನನ್ನ ಬಳಿ ನಾನು ಈ ಜ್ಯುವೆಲರಿಯನ್ನು ಯಾವುದಾದರೂ ಜ್ಯುವೆಲರಿ ಶಾಪ್ಗೆ ಹೋಗಿ ಮಾರಿ ಅದರಿಂದ ಬರುವ ಹಣದಿಂದ ಬೇರೆ ಜ್ಯುವೆಲರಿ ಮಾಡಿಸಿಕೊಳ್ಳಲು ಹೇಳಿದ್ದಾರೆ ಮತ್ತು ಅದರ ರಸೀದಿ ಎಲ್ಲೋ ಕಳೆದು ಹೋಗಿದೆ. ಆಗ ಆ ಅಕ್ಕಸಾಲಿಗ, ಹಾಗಾದರೆ ಇದರ ರಸೀದಿ ಇಲ್ಲದಿದ್ದರೆ ನಾನು ನಿಮ್ಮ ಈ ಜ್ಯುವೆಲರಿಯನ್ನು ಖರೀದಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೆ ನಾನು ಅವರಲ್ಲಿ ಬೇಡಿಕೊಂಡೆ ಮತ್ತು ಅವರಿಗೆ, ಪ್ಲೀಸ್ ನೀವು ಈ ಜ್ಯುವೆಲರಿಯನ್ನು ಖರೀದಿಸಿ, ಬೇಕಾದರೆ ನೀವು ನನಗೆ ಇದಕ್ಕೆ ಸ್ವಲ್ಪ ಕಡಿಮೆ ಹಣ ಕೊಡಿ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅವರು, ನೀನು ಇಷ್ಟೊಂದು ಹೇಳುತ್ತಿದ್ಯಾ, ಸರಿ, ನಾನು ಜ್ಯುವೆಲರಿಯನ್ನು ಖರೀದಿಸುತ್ತೇನೆ ಮತ್ತು ಇದರ ಒಂದು ನಕಲಿ ರಸೀದಿಯನ್ನು ಮಾಡಿಕೊಡುತ್ತೇನೆ, ಆದರೆ ನಿನಗೆ ಜ್ಯುವೆಲರಿಯ ಅರ್ಧ ಹಣ ಸಿಗುತ್ತದೆ ಎಂದು ನನಗೆ ಹೇಳಿದರು. ನಾನು ಸರಿ ಎಂದು ಒಪ್ಪಿಕೊಂಡೆ. ತನ್ವಿಯ ಮಾತನ್ನು ಕೇಳಿ ನಾನು ಆಶ್ಚರ್ಯದಿಂದ ದಂಗಾದೆ. ಇವಳು ನನ್ನ ಸ್ವಂತ ಮಗಳು ಎಂದು ನನಗೆ ನಂಬಲಾಗಲಿಲ್ಲ. ಮತ್ತು ಒಂದು ಕಡೆ ತನ್ವಿಗೆ ಹೀಗಾಯಿತು ಎಂದು ಬೇಸರವೂ ಆಗಿತ್ತು. ಆದರೆ ಇದು ನನ್ನದೇ ಪಾಲನೆ ಪೋಷಣೆಯ ಫಲವಾಗಿತ್ತು. ಬಹುಶಃ ನಾನೇ ಅವಳ ಪಾಲನೆ ಪೋಷಣೆಯನ್ನು ಸರಿಯಾಗಿ ಮಾಡಿರಲಿಲ್ಲ. ಅದಕ್ಕಾಗಿಯೇ ಇಂದು ಇದೆಲ್ಲ ನಡೆದಿತ್ತು. ನಾನು ಒಬ್ಬ ಅನಾಥ, ಅಸಹಾಯಕ ಮತ್ತು ಮುಗ್ಧ ಹುಡುಗಿಗೆ ಎಷ್ಟೊಂದು ದೊಡ್ಡ ಅನ್ಯಾಯ ಮಾಡಿದೆ. ಅವಳ ಮೇಲೆ ಕಳ್ಳತನದ ಸುಳ್ಳು ಆರೋಪ ಹೊರಿಸಿ ಅವಳನ್ನು ಪೊಲೀಸರಿಗೆ ಒಪ್ಪಿಸಿದೆ. ನನ್ನ ಕಣ್ಣ ಮುಂದೆ ಸಿಯಾಳ ಆ ಅಳುತ್ತಿರುವ ಮುಖ ಬರಲಾರಂಭಿಸಿತು. ಅವಳು ನನ್ನ ಕಾಲುಗಳನ್ನು ಹಿಡಿದುಕೊಂಡು ತನ್ನ ತಾಯಿಯ ಮೇಲೆ ಆಣೆ ಮಾಡುತ್ತಿದ್ದರೂ ನಾನು ನನ್ನ ದ್ವೇಷದಲ್ಲಿ ಕುರುಡಿಯಾಗಿ, ನನ್ನ ಕೋಪದಿಂದ ಹುಚ್ಚಳಾಗಿ ಒಬ್ಬ ಮುಗ್ಧಳ ಜೊತೆ ಹೀಗೆ ಮಾಡಿಬಿಟ್ಟಿದ್ದೆ. ನನ್ನಿಂದ ಬಹಳ ದೊಡ್ಡ ತಪ್ಪಾಗಿತ್ತು. ನಾನು ತನ್ವಿಗೆ, ನಾನು ಮನೆಗೆ ಹಿಂತಿರುಗುವವರೆಗೆ ನೀನು ಎಲ್ಲಿಗೂ ಹೋಗುವಂತಿಲ್ಲ ಮತ್ತು ಏನನ್ನೂ ಮಾಡುವಂತಿಲ್ಲ, ನಾನು ಈಗಲೇ ಬರುತ್ತೇನೆ ಎಂದು ಹೇಳಿದೆ ಮತ್ತು ನಾನು ಬೇಗನೆ ಕಾರಿನ ಕೀ ತೆಗೆದುಕೊಂಡು ಕಾರಿನ ಕಡೆಗೆ ಓಡುತ್ತಾ ಹೋದೆ. ನಾನು ಬೇಗನೆ ಕಾರು ಸ್ಟಾರ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೊರಟೆ, ಏಕೆಂದರೆ ನಾನು ಹೇಗಾದರೂ ಮಾಡಿ ಸಿಯಾಳ ಬಳಿ ಹೋಗಿ ಅವಳ ಬಳಿ ಕ್ಷಮೆಯಾಚಿಸಬೇಕಿತ್ತು. ರಾತ್ರಿ ಆಗುತ್ತಾ ಬಂದಿತ್ತು. ನಾನು ಬಹಳ ವೇಗವಾಗಿ ಕಾರು ಚಲಾಯಿಸುತ್ತಿದ್ದೆ. ಗೊತ್ತಿಲ್ಲ ಸಿಯಾ ನನ್ನನ್ನು ಕ್ಷಮಿಸುತ್ತಾಳೋ ಇಲ್ಲವೋ ಮತ್ತು ಆ ಪೊಲೀಸರು ಅವಳಿಗೆ ಎಲ್ಲಾದರೂ ಏನಾದರೂ ಕೆಟ್ಟದ್ದು ಮಾಡಿದ್ದಾರೋ ಏನೋ ಎಂದು ಯೋಚಿಸುತ್ತಿದ್ದೆ. ಅವಳು ಮಾಡದ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸುತ್ತಿದ್ದಾಳೆ. ನನಗೆ ಭಯವಾಗುತ್ತಿತ್ತು ಮತ್ತು ನನಗೆ ಸಿಯಾಳ ಬಗ್ಗೆ ಬಹಳ ಚಿಂತೆಯಾಗುತ್ತಿತ್ತು ಮತ್ತು ನನಗೆ ನನ್ನ ಮೇಲೆ ದ್ವೇಷ ಹುಟ್ಟುತ್ತಿತ್ತು. ನಾನು ನನ್ನ ಸಂಪತ್ತಿನ ಅಹಂಕಾರದಲ್ಲಿ ಕುರುಡಿಯಾಗಿದ್ದೆ. ನಂತರ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಕಾರನ್ನು ನಿಲ್ಲಿಸಿದೆ ಮತ್ತು ನನ್ನ ಹೃದಯ ಬಹಳ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ಕಾರಿನ ಬಾಗಿಲು ತೆರೆದೆ ಮತ್ತು ಕಾರಿನಿಂದ ಹೊರಬಂದೆ. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋದೆ. ನಾನು ನನ್ನ ಕೇಸ್ ವಾಪಸ್ ಪಡೆಯುತ್ತೇನೆ ಮತ್ತು ಸಿಯಾಳನ್ನು ನನ್ನ ಜೊತೆ ಮನೆಗೆ ವಾಪಸ್ ಕರೆದೊಯ್ಯುತ್ತೇನೆ ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ನಾನು ಅಂದುಕೊಂಡಂತೆ ಅಲ್ಲಿ ಅಂತಹದ್ದೇನೂ ಇರಲಿಲ್ಲ. ಅಲ್ಲಿ ಬಹಳ ಮೌನವಿತ್ತು ಮತ್ತು ಎಲ್ಲವೂ ಬಹಳ ಶಾಂತವಾಗಿರುವಂತೆ ಕಾಣುತ್ತಿತ್ತು. ನಾನು ಅಳುತ್ತಾ ಒಳಗೆ ಹೋದೆ ಮತ್ತು ಅಲ್ಲಿ ಕುಳಿತಿದ್ದ ಹವಾಲ್ದಾರ್ ಬಳಿ ಸಿಯಾಳನ್ನು ಅರೆಸ್ಟ್ ಮಾಡಿಕೊಂಡು ಬಂದ ಇನ್ಸ್ಪೆಕ್ಟರ್ ಬಗ್ಗೆ ಕೇಳಿದೆ. ಆಗ ಅವನು ನನಗೆ ಮುಂದೆ ಕೈ ತೋರಿಸುತ್ತಾ ಆ ರೂಮ್ನಲ್ಲೇ ಸರ್ ಕುಳಿತಿದ್ದಾರೆ ಎಂದು ಹೇಳಿದ. ನಾನು ಬಹಳ ವೇಗವಾಗಿ ನಡೆಯುತ್ತಾ ಆ ರೂಮ್ನ ಬಾಗಿಲ ಬಳಿ ಹೋಗಿ ನಿಂತೆ. ಬಾಗಿಲು ತೆರೆದೆ ಮತ್ತು ಒಳಗಿನ ದೃಶ್ಯ ನೋಡಿ ನನ್ನ ಹೆಜ್ಜೆಗಳು ಅಲ್ಲೇ ಸ್ತಬ್ಧವಾದವು. ನನ್ನ ಉಸಿರು ನನ್ನ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಎದುರು ಆ ಇನ್ಸ್ಪೆಕ್ಟರ್ ಕುಳಿತುಕೊಳ್ಳುವ ಜಾಗದಲ್ಲಿ ಇನ್ಸ್ಪೆಕ್ಟರ್ ಅಲ್ಲ, ಸಿಯಾ ಕುಳಿತಿದ್ದನ್ನು ನಾನು ನೋಡಿದೆ.
ಇದನ್ನು ನೋಡಿ ನಾನು ಆಶ್ಚರ್ಯಚಕಿತಳಾದೆ. ಸಿಯಾ ಇಲ್ಲಿ ಏನು ಮಾಡುತ್ತಿದ್ದಾಳೆ? ಮತ್ತು ಅವಳ ಮುಂದೆ ಸ್ವಲ್ಪ ಹೊತ್ತಿನ ಮೊದಲು ಅವಳನ್ನು ಅರೆಸ್ಟ್ ಮಾಡಿಕೊಂಡು ಕರೆತಂದಿದ್ದ ಅದೇ ಆಫೀಸರ್ ಕೈಕಟ್ಟಿ ತಲೆಬಾಗಿ ನಿಂತಿದ್ದ ಮತ್ತು ಅವನ ಮುಖ ಅವಮಾನದಿಂದ ಕೆಳಗೆ ಬಾಗಿತ್ತು. ಸಿಯಾ ಇಷ್ಟು ದಿನಗಳಿಂದ ನಮ್ಮ ಮನೆಯಲ್ಲಿ ನಮ್ಮೊಂದಿಗೆ ವಾಸಿಸುತ್ತಿದ್ದ ಆ ಹುಡುಗಿಯಂತೆ ಕಾಣುತ್ತಿರಲಿಲ್ಲ. ಅವಳ ಜೊತೆ ಇದುವರೆಗೂ ನಾನು ಎಷ್ಟೊಂದು ದೌರ್ಜನ್ಯವೆಸಗಿದೆ. ನನಗೆ ನನ್ನ ಕಣ್ಣುಗಳಲ್ಲೇ ನಂಬಲಾಗುತ್ತಿರಲಿಲ್ಲ. ನಾನು ಯಾವ ಹುಡುಗಿಯನ್ನು ಯಾವಾಗಲೂ ಒಬ್ಬ ಅನಕ್ಷರಸ್ಥ ಮತ್ತು ಹಳ್ಳಿಯ ಸಾಮಾನ್ಯ ಹುಡುಗಿಯೆಂದು ಪರಿಗಣಿಸುತ್ತಿದ್ದೆನೋ, ಇಂದು ಅದೇ ಹುಡುಗಿ ನನ್ನ ಮುಂದೆ ಪೊಲೀಸ್ ಸಮವಸ್ತ್ರದಲ್ಲಿ ನಿಂತಿದ್ದಳು. ಅವಳ ಮುಖವು ಆತ್ಮವಿಶ್ವಾಸದಿಂದ ತುಂಬಿತ್ತು ಮತ್ತು ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಕಾಣುತ್ತಿತ್ತು. ಇದೆಲ್ಲ ಏನು ನಡೆಯುತ್ತಿದೆ ಎಂದು ನಾನು ಯೋಚಿಸುತ್ತಿರುವಾಗಲೇ ನನ್ನ ಪತಿ ಸಂಜಯ್ ಕೂಡ ಪೊಲೀಸ್ ಸ್ಟೇಷನ್ ತಲುಪಿದರು. ಅವರು ನನ್ನನ್ನು ನೋಡಿ ಹತ್ತಿರ ಬಂದು ಮೆಲ್ಲಗೆ ಹೇಳಿದರು, ಈಗ ನಿನಗೆ ಎಲ್ಲ ಸತ್ಯ ತಿಳಿಯಿತು ಎಂದು ಅನಿಸುತ್ತದೆ. ಅವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳಿದರು, ನಾನು ಇದನ್ನು ನಿನಗೆ ಬಹಳ ಮೊದಲೇ ಹೇಳಲು ಬಯಸಿದ್ದೆ, ಆದರೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ. ಈಕೆ ಯಾವುದೇ ಹಳ್ಳಿಯ ಅನಕ್ಷರಸ್ಥೆ ಅಥವಾ ಗಮಾರ ಹುಡುಗಿಯಲ್ಲ. ಈಕೆ ನನ್ನ ಅಕ್ಕನ ಮಗಳು. ನನ್ನ ಅಕ್ಕ ತೀರಿ ಹೋದ ಮೇಲೆ ಇವಳು ಒಬ್ಬಂಟಿಯಾಗಿದ್ದಳು. ಅಂದೇ ನಾನು ಇವಳನ್ನು ಓದಿಸಿ ತನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡಬೇಕೆಂದು ನಿರ್ಧರಿಸಿದೆ. ಅವರು ಮುಂದೆ ವಿವರಿಸಿದರು. ಸಿಯಾ ಹಳ್ಳಿಯಲ್ಲೇ ಇದ್ದುಕೊಂಡು ಓದನ್ನು ಮುಂದುವರಿಸಿದ್ದಳು. ಅವಳು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು ಮತ್ತು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ಬಯಸಿದ್ದಳು. ಅವಳು ತನ್ನ ಪದವಿ ಮುಗಿಸಿ UPSC ಪರೀಕ್ಷೆಗೆ ತಯಾರಿ ನಡೆಸಿದ್ದಳು. ಅವಳ ಅಜ್ಜಿಯು ತೀರಿ ಹೋದಾಗ ನಾನು ಅವಳನ್ನು ನಗರಕ್ಕೆ ಕರೆತಂದೆ. ನಿನಗೆ ಬಡವರನ್ನು ಕಂಡರೆ ಇಷ್ಟವಿಲ್ಲ ಎಂದು ನನಗೆ ತಿಳಿದಿತ್ತು. ಅದಕ್ಕೆ ನಾನು ನಿನಗೆ ಏನನ್ನು ಹೇಳಿರಲಿಲ್ಲ. ಅವಳು ಓದಿ ಏನಾದರೂ ಆಗಬೇಕೆಂದು ನನ್ನ ಆಸೆಯಾಗಿತ್ತು. ಅವಳು ಹಗಲಿರಳು ಕಷ್ಟಪಟ್ಟು ಕೊನೆಗೆ UPSC ಪರೀಕ್ಷೆಯಲ್ಲಿ ಉತ್ತೀರ್ಣಳಾದಳು ಮತ್ತು ಇಂದು ಅವಳು ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದಾಳೆ. ಸಂಜಯ್ ಮುಂದುವರಿಸುತ್ತಾ, ನಾನು ನಿನಗೆ ಮೊದಲೇ ಹೇಳುತ್ತಿದ್ದೆ, ಆದರೆ ಸಿಯಾಳೆ ಇದನ್ನು ಯಾರಿಗೂ ಹೇಳಬೇಡಿ ಎಂದು ತಡೆದಿದ್ದಳು. ತಾನು ಏನಾದರೂ ಸಾಧಿಸಿದ ಮೇಲೆ ಸತ್ಯ ತಿಳಿಸೋಣ ಎಂದು ಅವಳು ಬಯಸಿದ್ದಳು. ಈ ಮಾತುಗಳನ್ನು ಕೇಳಿ ಇಂದು ನನ್ನ ಮೇಲೆ ನನಗೆ ತುಂಬ ನಾಚಿಕೆಯಾಯಿತು. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ನನಗೆ ಅರಿವಾಯಿತು. ನಾನು ತಕ್ಷಣ ಸಿಯಾಳ ಬಳಿ ಹೋಗಿ ಅವಳ ಮುಂದೆ ಕುಳಿತು ಅವಳ ಕಾಲುಗಳನ್ನು ಹಿಡಿದುಕೊಂಡೆ. ನನ್ನ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ನನ್ನನ್ನು ಕ್ಷಮಿಸಿಬಿಡು ಮಗಳೇ, ನಾನು ನಿನ್ನ ಬಗ್ಗೆ ಎಷ್ಟು ತಪ್ಪು ತಿಳಿದಿದ್ದೆ ಎಂದು ಅಳುತ್ತಾ ಬೇಡಿಕೊಂಡೆ. ನಿನ್ನನ್ನು ಅರ್ಥ ಮಾಡಿಕೊಳ್ಳದೆಯೇ ಅವಮಾನಿಸಿದೆ. ನೀನು ಇಷ್ಟು ಪ್ರತಿಭಾವಂತೆ ಮತ್ತು ಅರ್ಹ ಹುಡುಗಿ ಎಂದು ನನಗೆ ತಿಳಿದಿರಲಿಲ್ಲ ಎಂದೆ. ಸಿಯಾ ತಕ್ಷಣ ನನ್ನನ್ನು ಮೇಲೆಬ್ಬಿಸಿದಳು ಮತ್ತು ನನ್ನನ್ನು ಅಪ್ಪಿಕೊಂಡಳು. ಅವಳ ಮುಖದಲ್ಲಿ ಕೋಪವಿರಲಿಲ್ಲ, ಬದಲಾಗಿ ಒಂದು ಪ್ರಾಮಾಣಿಕ ಮಾನವೀಯತೆ ಇತ್ತು. ಅವಳು ನಿಧಾನವಾಗಿ ಹೇಳಿದಳು, ನೀವು ನನ್ನಲ್ಲಿ ಕ್ಷಮೆ ಯಾಚಿಸುವ ಅಗತ್ಯವಿಲ್ಲ. ಕೆಲವೊಮ್ಮೆ ನಾವು ತಿಳಿಯದೆ ಜನರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಅವಳ ಈ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿ ಬಂತು. ನಿಜಕ್ಕೂ ಅವಳು ಬಹಳ ದೊಡ್ಡ ಮನುಷ್ಯಳು ಎಂದು ನನಗೆ ಅನಿಸಿತು. ಸ್ವಲ್ಪ ಸಮಯದ ನಂತರ ನಾನು ಧೈರ್ಯ ಮಾಡಿ ಅವಳಿಗೆ ಹೇಳಿದೆ, ಸಿಯಾ, ನಾನು ನಿನ್ನ ಬಳಿ ಒಂದು ಮುಖ್ಯವಾದ ಮಾತು ಮಾತನಾಡಬೇಕು. ನನ್ನ ಮಗಳು ತನ್ವಿ ಬಹಳ ದೊಡ್ಡ ಸಂಕಟದಲ್ಲಿದ್ದಾಳೆ. ಒಬ್ಬ ಹುಡುಗ ಅವಳಿಗೆ ಬಹಳ ತೊಂದರೆ ಕೊಡುತ್ತಿದ್ದಾನೆ. ಅವನ ಬಳಿ ನನ್ನ ಮಗಳ ಕೆಲವು ಕೆಟ್ಟ ಫೋಟೋಗಳು ಇವೆ ಮತ್ತು ಅವನು ಅವಳನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾನೆ. ನಾನು ಅವಳಿಗೆ ಹೇಳಿದೆ, ನನಗೆ ತುಂಬ ಭಯವಾಗುತ್ತಿದೆ. ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ನೀನು ಆ ಹುಡುಗನನ್ನು ಹುಡುಕಿ ಅವನಿಗೆ ಶಿಕ್ಷೆ ಕೊಡಿಸು. ಇದರಿಂದ ನನ್ನ ಮಗಳ ಮರ್ಯಾದೆ ಉಳಿಯುತ್ತದೆ ಎಂದು ನಾನು ಬಯಸುತ್ತೇನೆ. ಸಿಯಾ ನನ್ನ ಮಾತನ್ನು ಬಹಳ ಗಮನವಿಟ್ಟು ಕೇಳಿದಳು. ಅವಳು ಈಗ ನಾನು ಹೆದರುವ ಅಗತ್ಯವಿಲ್ಲವೆಂದು ನನಗೆ ಭರವಸೆ ನೀಡಿದಳು. ತಾನು ಇರುವವರೆಗೂ ಯಾವುದೇ ಹುಡುಗಿಯ ಜೊತೆ ತಪ್ಪು ನಡೆಯಲು ಬಿಡುವುದಿಲ್ಲ ಎಂದು ಅವಳು ಹೇಳಿದಳು. ಅದರ ನಂತರ ಅವಳು ಮನೆಗೆ ಹೋಗಿ ಮೊದಲು ತನ್ವಿಯೊಂದಿಗೆ ಮಾತನಾಡಿದಳು. ಅವಳು ಅವಳಿಗೆ ಬಹಳ ಪ್ರೀತಿಯಿಂದ ತಿಳಿ ಹೇಳಿದಳು ಮತ್ತು ನಿಜ ಹೇಳುವುದರಿಂದಲೇ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ಹೇಳಿದಳು. ತನ್ವಿ ಮೊದಲು ಬಹಳ ಹೆದರುತ್ತಿದ್ದಳು, ಆದರೆ ಸಿಯಾ ಅವಳಿಗೆ ಈಗ ಎಲ್ಲವೂ ಸರಿ ಹೋಗುತ್ತದೆ ಎಂದು ಭರವಸೆ ನೀಡಿದಳು. ನಂತರ ತನ್ವಿ ಅವಳಿಗೆ ಎಲ್ಲ ವಿಷಯವನ್ನು ತಿಳಿಸಿದಳು. ಆ ಹುಡುಗ ಬಹಳ ಸಮಯದಿಂದ ಅವಳಿಗೆ ತೊಂದರೆ ಕೊಡುತ್ತಿದ್ದ ಮತ್ತು ಅವಳನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದ ಎಂದು ಅವಳು ತಿಳಿಸಿದಳು. ತನ್ವಿ ಆ ಹುಡುಗನ ನಂಬರನ್ನು ಸಿಯಾಳಿಗೆ ನೀಡಿದಳು. ಸಿಯಾ ತಕ್ಷಣ ಆ ನಂಬರ್ನ ತನಿಖೆಯನ್ನು ಪ್ರಾರಂಭಿಸಿದಳು. ಅವಳು ಆ ನಂಬರ್ನ ಚಾಟ್ಗಳನ್ನು ನೋಡಿದಳು ಮತ್ತು ಕಾಲ್ ರೆಕಾರ್ಡಿಂಗನ್ನು ಹೊರತೆಗೆಸಿದಳು. ನಂತರ ಅವಳು ತನ್ನ ಟೀಮ್ನ ಸಹಾಯದಿಂದ ಆ ನಂಬರ್ನ ಲೊಕೇಶನ್ ಟ್ರ್ಯಾಕ್ ಮಾಡಿಸಿದಳು. ಸ್ವಲ್ಪ ಸಮಯದಲ್ಲೇ ಆ ಹುಡುಗ ಎಲ್ಲಿದ್ದಾನೆ ಎಂದು ಅವರಿಗೆ ತಿಳಿದು ಬಂತು. ಸಿಯಾ ತಕ್ಷಣ ತನ್ನ ಟೀಮ್ನೊಂದಿಗೆ ಆ ಹುಡುಗ ಅಡಗಿದ್ದ ಸ್ಥಳವನ್ನು ತಲುಪಿದಳು. ಪೊಲೀಸರು ಅಲ್ಲಿಗೆ ತಲುಪಿದಾಗ ಆ ಹುಡುಗ ಗಾಬರಿಗೊಂಡ. ಸಿಯಾ ಸಮಯ ವ್ಯರ್ಥ ಮಾಡದೆ ಅವನನ್ನು ಅಲ್ಲೇ ಅರೆಸ್ಟ್ ಮಾಡಿದಳು. ಅವನ ಫೋನ್ನ ತಪಾಸಣೆ ಮಾಡಲಾಯಿತು ಮತ್ತು ಅದರಿಂದ ಎಲ್ಲ ಚಾಟ್ಗಳು, ಪುರಾವೆಗಳು ಸಿಕ್ಕವು.
ಎಲ್ಲ ಪುರಾವೆಗಳ ಆಧಾರದ ಮೇಲೆ ಅವನನ್ನು ಜೈಲಿಗೆ ಕಳುಹಿಸಲಾಯಿತು. ನನಗೆ ಈ ಸುದ್ದಿ ಸಿಕ್ಕಾಗ ನನ್ನ ಕಣ್ಣುಗಳಲ್ಲಿ ನಿರಾಳತೆಯ ಕಣ್ಣೀರು ಬಂತು. ನನ್ನ ಮಗಳ ಜೀವನ ಮತ್ತೆ ಸೇಫ್ ಆಯಿತು ಎಂದು ನನಗೆ ಅನಿಸಿತು. ಅಂದು ನನಗೆ ಬಹಳ ದೊಡ್ಡ ಪಾಠ ಸಿಕ್ಕಿತು. ನಾನು ಅರ್ಥ ಮಾಡಿಕೊಂಡೆ, ಯಾವುದೇ ಮನುಷ್ಯನನ್ನು ಅವನ ಬಟ್ಟೆ ಅಥವಾ ಅವನ ಜೀವನ ಶೈಲಿಯಿಂದ ನಿರ್ಣಯಿಸಬಾರದು. ಅಸಲಿ ಗುರುತು ಅವನ ಹೃದಯ ಮತ್ತು ಅವನ ಶ್ರಮದಲ್ಲಿ ಇರುತ್ತದೆ. ಯಾವ ಹುಡುಗಿಯನ್ನು ನಾನು ಅನಕ್ಷರಸ್ಥಳು ಎಂದು ಭಾವಿಸಿದ್ದೇನೋ ಅವಳೇ ಇಂದು ನನ್ನ ಮಗಳ ಅತಿದೊಡ್ಡ ರಕ್ಷಕಳಾಗಿದ್ದಳು. ಅಂದು ನನಗೆ ಅನಿಸಿತು, ನಿಜವಾದ ಮರ್ಯಾದೆಯು ಮನುಷ್ಯನ ಆಲೋಚನೆ ಮತ್ತು ಅವನ ಕರ್ಮಗಳಿಂದ ಬರುತ್ತದೆ. ಸ್ನೇಹಿತರೆ, ನಿಮಗೆ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಧನ್ಯವಾದಗಳು.